ಬೆಳ್ತಂಗಡಿ ಸರಕಾರಿ ಆಸ್ಪತ್ರೆ ಡಯಾಲಿಸಿಸ್ ಕೇಂದ್ರದ ಅವ್ಯವಸ್ಥೆ ಸರಿಯಾಗುವ ತನಕ ಕಾಂಗ್ರೆಸ್ ವಿರಮಿಸದು ಎಂದು ಮಾಜಿ ಶಾಸಕ ವಸಂತ ಬಂಗೇರ ಗುಡುಗಿದ್ದಾರೆ. ಅವರು ಬೆಳ್ತಂಗಡಿ ಸರಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಡಯಾಲಿಸಿಸ್ ಕೇಂದ್ರದ ವ್ಯವಸ್ಥೆಗಳನ್ನು ಪರಿಶೀಲಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಆಸ್ಪತ್ರೆಯಲ್ಲಿರುವ ಡಯಾಲಿಸಿಸ್ ಮೆಷಿನ್ಗಳು ಆಗಾಗ ಕೆಟ್ಟು ಹೋಗುತ್ತಿದ್ದು, ದುರಸ್ತಿ ಕಾಣದೇ ಇರುವುದರಿಂದಾಗಿ ರೋಗಿಗಳಿಗೆ ತೀರಾ ತೊಂದರೆಗಳಾಗುತ್ತಿರುವುದಾಗಿ ಜನರು ಮಾಜಿ ಶಾಸಕರಾದ ಕೆ. ವಸಂತ ಬಂಗೇರರಲ್ಲಿ ದೂರು ನೀಡಿದ್ದು, ತಕ್ಷಣ ಮಾಜಿ ಶಾಸಕರು ತಾಲೂಕು ವೈದ್ಯಾಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಡಯಾಲಿಸಿಸ್ನ ಮುಖ್ಯ ವೈದ್ಯಾಧಿಕಾರಿ ರೀಟಾ ಈ ಎಲ್ಲ ಅವ್ಯವಸ್ಥೆಗೆ ಕಾರಣೀಭೂತರಾಗಿದ್ದು, ಅವರ ಮೇಲೆ ಶಿಸ್ತು ಕ್ರಮಕ್ಕೆ ಮೇಲಾಧಿಕಾರಿಗಳಲ್ಲಿ ಹೇಳಿಕೊಂಡಿದ್ದಾರೆ. ಮೇಲ್ವಿಚಾರಕರಿಗೂ ಅವ್ಯವಸ್ಥೆ ಸರಿಪಡಿಸುವಂತೆ ಬುದ್ಧಿವಾದ ಹೇಳಿದರು. ಗ್ರಾಮೀಣ ಘಟಕದ ವತಿಯಿಂದ ಆಸ್ಪತ್ರೆಗೆ ಭೇಟಿ ನೀಡಿ ರೋಗಿಗಳನ್ನು ವಿಚಾರಿಸಿದರು. ಈ ಸಂದರ್ಭದಲ್ಲಿ ಪಕ್ಷದ ರಂಜನ್ ಗೌಡ, ಭರತ್, ಕೇಶವ್ ಗೌಡ ಬೆಳಾಲು, ಪದಾಧಿಕಾರಿಗಳು, ಕಾರ್ಯಕರ್ತರು ಭಾಗವಹಿಸಿದ್ದರು. ಚಲನಚಿತ್ರ ವರದಿ ವೆಂಕಟೇಶ್ ಬೆಂಡೆ. ಹೇಳ್ತಾರೆ ನಾನು ಬರ್ತೇನೆ. ಯಾರು ಬೇಕಲ್ಲಿ ಇಲ್ಲಿ ಇರ್ತಾನೆ ಹೇಳಿದ್ದಾರೆ. ಇಲ್ಲಿದ್ದಾರೆ ಎಲ್ಲರಿದ್ದಾರೆ. ನಿಮಗೆ ಮಾಹಿತಿ ಕೊಡೋರು ಯಾರಿಲ್ಲ. ನಾನೀಗ ಅಲ್ಲಿ ಡಯಾಲಿಸಿಸ್ ಕೇಂದ್ರಕ್ಕೆ ಹೋಗ್ಬೇಕು. ನನಗೆ ಮಾಹಿತಿ ಕೊಡಬೇಕು. ಯಾಕೆ ಕೊಡ್ತೀನಿ? ಈಗ ನಿಮಗೆ ಪೇಷಂಟ್ ನೋಡಿ ನನಗೆ ಮಾಹಿತಿ ಕೊಡೋ ಜನ ಕಳಿಸ್ಕೊಡಿ. ನನಗೆ ವ್ಯವಸ್ಥೆ ಮಾಡಿ ನಾನು ಹೋಗ್ತೇನೆ. ಶಿರ್ಲಾಲ್ ಎಷ್ಟೊತ್ತಾಯ್ತು ಇಲ್ಲಿ ಬಂದು? ತುಂಬ ವೆಯ್ಟ್ ಮಾಡಬೇಕಾಗ್ತದೆ. ಎಷ್ಟೊತ್ತಾಯ್ತು ಇಲ್ಲಿ ಬಂದು? ಬಂದಿದ್ದಷ್ಟು. ತುಂಬ ಇದು ಪ್ರಾಬ್ಲಮ್ ಆಗ್ತಾ ಉಂಟು ಇಲ್ಲಿ. ಮಿಷನ್ ಸರಿ ಇಲ್ಲ ಅಂತೆ. ಮಿಷನ್ ಎಲ್ಲ ಸರಿ ಇಲ್ಲ ಅಂತೆ. ನಿಮ್ಗೇನಾದ್ರು ಪ್ರಾಬ್ಲಮ್ ಆಗ್ತಾ ಇದೆ ಈಗ? ಮೂರು ಮೆಷಿನ್ ಇಲ್ಲ. 5 ಮೆಷಿನ್ ಇಲ್ಲ. ಅಂದರೆ ನಾನು ತಿಳಿದ ಪ್ರಕಾರ ಓವರ್ಲೋಡ್ ಆಗ್ತಾ ಇದೆ. 24 hours ಡ್ಯೂಟಿ ಕೊಡ್ತಿದೆ ಮೆಷಿನ್ಗೆ. ಅದೇ ರೀತಿ ಇಲ್ಲಿ ಯಾವ ವರ್ಕರ್ಸ್ ಇದ್ದಾರೆ, ಯಾವ ಟೆಕ್ನಿಷಿಯನ್, ಅವ್ರಿಗೆ ಅದೇ ರೀತಿಯ ವರ್ಕ್ ಕೊಡ್ತಾ ಇದ್ದೀವಿ. ನೀವು ಕೂಡ ಅಲ್ಲ, ಅದೇನು ಏಜೆನ್ಸಿಯವರು ಪಟ್ಟಕ್ಕದವರು
ಅದಕ್ಕೆ ಓವರ್ ನಾನಲ್ಲಿ ಹೊರಗಡೆ ಮಾತಾಡ್ತೀನಿ ಇಲ್ಲಿ ಎಷ್ಟು ನೋಡಿ ತಂದು ಏನು ಮಾಡ್ತೀನಿ ಯಾಕಂದ್ರೆ ಆಗಿದ್ದೆ ನಾನು 5 ಬಾಲ್ಯದಲ್ಲಿ ಆಗಿದ್ದೇನೆ 18 ನಾನೇ ಮೇಲೆ ಇರ್ತೀನಿ ಹಾಸನದಲ್ಲಿ ಕಟ್ತೀವಿ ಡಯಾಲಿಸಿಸ್ ಪೇಷಂಟ್ಸು 2013 ಇದೆ 2013 ಇದ್ದೇನೆ 18 ಇದ್ದೇನೆ ಈ 2 ವರ್ಷದಲ್ಲಿ ಸ್ಟೆಂಟ್ ಇರ್ತೇನೆ ಯಾಕೆ ಇಟ್ಕೊಂಡು ನೀವೇನು ಮಾಡ್ತಾ ಇದ್ದೀವಿ ನೀವು ಬಂದು ಏನು ಮಾಡ್ತೀವಿ ಏನು ಈಗ ವಹಿಸ್ತೀರಿ ಹೇಳಿದ್ರೆ ಈಗ ಒಂದು ಪತ್ರ ಈಗ ನಾನು ಹೇಳಿಕೊಳ್ಳಿ ಕೊಡಿ ಈಗ ವರ್ಕ್ ಮಾಡ್ತಾರೆ ಯಾರು ನಿಮ್ಮ ಟೆಕ್ನಿಷಿಯನ್ಸ್ ಹಾರ್ಡ್ ಹೇಳಿದ್ರೆ ಇವರಿಗೆ ಫೋನ್ ಮಾಡಿ ಮಾತಾಡ್ತಾರೆ ಆಯ್ತಾ ನಿಮಗೆ ಇದೊಂದು ಸಮಿತಿ ಉಂಟಂತೆ ಅವರು ನಮ್ಮನ್ನು ಬಿಟ್ಟು ಮಾತಾಡೋದು ಯಾರು ಏನು ಆರ್ಡರ್ ಮಾಡ್ತೀನಿ ಏನಮ್ಮ ಗವರ್ಮೆಂಟ್ ಸಪ್ಲೈ ಇಲ್ವಾ ಗವರ್ಮೆಂಟ್ ಸಪ್ಲೈ ಇಲ್ಲ ನಮಗೆ ತರಿಸಲಿಕ್ಕೆ ಯಾರು ನಮಗೆ ತೊಂದರೆ ನಿಮ್ಮ ತೊಂದರೆ ನಿಮ್ಮ ತೊಂದರೆ ಅದು ನಿಮ್ಮ ತೊಂದರೆ ಇಲ್ಲ ವೈದ್ಯರ ತೊಂದರೆ ಇಲ್ಲ ನಿಮಗೆ ಗವರ್ಮೆಂಟ್ ಸಪ್ಲೈ ಮಾಡೋದು ಹೇಳ್ಬೋದು ನಾನು MSI ಇರಲಿ BMSI ಇರಲಿ ಗವರ್ಮೆಂಟ್ ಸಪ್ಲೈ ಮಾಡಿದ ನೀವು ಕೊಡ್ತೀವಿ ಗವರ್ಮೆಂಟ್ ಸಪ್ಲೈ ಮಾಡೋದಿಲ್ಲ ಮಾಡಿದ್ರೆ ನೀವು ಕೊಡಲಿಲ್ಲ ಇಲ್ಲಿ MSI ಬಂದರೆ ಗವರ್ಮೆಂಟ್ ಹೇಳ್ಬೋದು ನೀವು ಈಗ ಇದನ್ನು ನೀವು ಸರ್ಕಾರದಿಂದ ಕೊಡ್ತಾ ಇದ್ದೀವಿ ಈಗ ನೀವು ಇಂಜೆಕ್ಷನ್ ಕೊಡೋದು ತಿಂಗಳೇ ಇಲ್ಲಿ ಬರಲೇ ಇಲ್ಲ ಅದು ಇಲ್ಲಿ ಬಂದು ಅವ್ರು ದುಡ್ಡು ಕೊಟ್ಟು ತಗೊಳ್ಳೋದಲ್ಲ ಇಲ್ಲಿ ಅವ್ರಿಗೆ ಫ್ರೀ ಕೊಡಬೇಕು ಈಗಲೇ ಮಾತಾಡಿ ನನಗೆ ಮಾಡಿ ನೀವು ಹೇಳ್ಬೇಕಿಲ್ಲ ನಾನು DH ಮಾತಾಡಿ ಬಂದದ್ದು ದುಡ್ಡು ಕೊಡಿಸ್ತೇನೆ ಅವ್ರಿಗೆ ಯಾರೆಲ್ಲ ತಗೊಂಡಿದ್ದಾರೆ ಯಾರು ವಿಶೇಷ ಉಂಟು ಎಲ್ಲ ನಾನು ಪೇಮೆಂಟ್ ಮಾಡಿಸ್ತೇನೆ ಅಂತ ಹೇಳಿದ್ರು ಅದು ಬಿಡಬೇಕಲ್ಲ ನನಗೆ ಮತ್ತೆ ಇಲ್ಲ ಗವರ್ಮೆಂಟ್ ಸಪ್ಲೈ ಮಾಡಿದ್ದು ಎಲ್ಲ ಮೆಡಿಸಿನ್ ಜನ ನೋಡಿ ಏನಾಗಿದೆ ಹಾಗೆ ಸರಿ ಹಲೋ ಹಾಂ ನಿಮ್ಮ ಮೇಲೆ ಹಾಕ್ತಾ ಇದ್ದಾರೆ ಆಡಳಿತ ವೈದ್ಯಾಧಿಕಾರಿ ಈ ಇಂಜೆಕ್ಷನ್ ತರಿಸಿಕೊಡುವಂಥದ್ದು ನಿಮ್ಮ ಜವಾಬ್ದಾರಿ ನೀವು ತರಿಸಿಕೊಟ್ರೆ ಅದಕ್ಕೆ ದುಡ್ಡು ಕೊಡುವಂಥದ್ದು ಅವ್ರದ್ದು ಜವಾಬ್ದಾರಿ ಅಂತ ಹೇಳ್ತಾರೆ ಅದು ಯಾಕಂದ್ರೆ ಹಾಗೆ ನಿಮ್ಮ ತಪ್ಪು ಅಂತ ಆಯ್ತಲ್ಲ ಈಗ ಇವತ್ತು ನೀವಿರ್ಬೋದು ಆಡಳಿತಾಧಿಕಾರಿ ಬೇರೆ ಇರ್ಬೋದು ಡಾಕ್ಟ್ರುಗಳ ಆಡಳಿತ ವೈದ್ಯಾಧಿಕಾರಿಗಳ ತಪ್ಪು ಇದನ್ನು ದುಡ್ಡು ಕೊಟ್ಟು ಇವನ್ ಯಾರು ನಿಮ್ಮ ಅಲ್ಲಿ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಲೀಡಾ ಇದನ್ನು ಮಾರಾಟ ಮಾಡಿದ್ದಂತೆ ಲೀಡಾ ಇದನ್ನು 500 rupeesಗೆ ಮಾರಾಟ ಮಾಡುತ್ತಿದ್ದು ಅಂತ ಹೇಳುವಂಥದ್ದನ್ನು ನಾನು ಹೇಳುವಂಥದ್ದಲ್ಲ ಪೇಷಂಟ್ಸ್ ಹೇಳ್ತಾರೆ ಅದು ಲೀಡಾ ಮಾರಾಟ ಮಾಡಲಿಕ್ಕೆ ಸಪ್ಲೈ ಮಾಡಿದ್ದು ಸರ್ಕಾರ ಸಪ್ಲೈ ಮಾಡಿದ್ದನ್ನು ಮಾರಾಟ ಮಾಡ್ತಿದ್ದು ಅಂತ ಹೇಳ್ತಾರೆ ಈಗ ನೀವು ಸಪ್ಲೈ ಮಾಡೋದಿಲ್ಲ ಒಂದು ನಿಮಿಷ ನಾನು ಇಲ್ಲಿ ಇದ್ದಾರೆ ವೈದ್ಯಾಧಿಕಾರಿ ಮಾತಾಡ್ತಾ ಇದ್ದೇನೆ ಈಗ ನೀವು ಅವರು ಹೇಳ್ತಾರೆ ನೀವು ತರಿಸಲಿಲ್ಲ ಅದು ತಪ್ಪು ನಿಮ್ಮದು ಮಂತ್ಲಿ ತರಿಸ್ಬೇಕು ಮಂತ್ಲಿ ಬಿಲ್ ಕೊಡಬೇಕು ಈಗ ಇಷ್ಟವರೆಗೆ ಅವ್ರು ತರಿಸಿದ್ದು ಬಿಲ್ ಕೊಡಿಸ ಹೋಗಿ ಮಾಡಿಸಿ ನಾನು ಎಲ್ಲ ಬಿಲ್ ಆಯ್ತು ಬಿಲ್ಸನ್ನು ಕೊಡ್ತೇನೆ ಇವರಿಗೆ ಡಾಕ್ಟ್ರಿಗೆ ಅದೆಲ್ಲ ಪಾವತಿ ಮಾಡಬೇಕು ಅಂತ ಹೇಳಿ ಅವರಿಗೆ
ಓಕೆ 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 ಆಯ್ತು ಆಯ್ತು. ಮತ್ತೆ ನಿಮ್ಮ ಇಡೆಯಲ್ಲಿ ಮಾತಾಡ್ತೇನೆ, ನಾನು ಪ್ರಶ್ನೆ ಮಾತಾಡಿದ ಕೂಡ ನಿಮ್ಗೆ ಮಾತಾಡ್ತೇನೆ. ಓಕೆ ಓಕೆ ಓಕೆ. ಎಲ್ಲ ಸ್ಟಾಫ್ ಇದ್ದರೂ ಕೂಡ ಅದು ಕಾಂಟ್ರಾಕ್ಟ್ ಬೇಸಿಸ್ಗೆ ಕೊಟ್ಟದ್ದು. ಒಂದು ಏಜೆನ್ಸಿ ಕಲ್ಕತ್ತಾದ ಏಜೆನ್ಸಿಗೆ ಅದನ್ನು ಕೊಟ್ಟಿದ್ದಾರೆ. ಏಜೆನ್ಸಿ ಹೆಸರು SKG. 2017ರಿಂದ ಅದು ಕೆಲಸ ಮಾಡ್ತಾ ಉಂಟು. 2017-18 ನಾನು ಈ ಭಾಗದ ಶಾಸಕ ಆಗಿದ್ದೆ. 18 ಮೇಯ ನಂತರ ಈಗಿನ ನಮ್ಮ ಬೆಳ್ತಂಗಡಿಯನ್ನು ಬೆಳಗಿಸುವ ಶಾಸಕರು ಬಂದಿದ್ದಾರೆ, ಅವ್ರು ಮಾಡ್ತಾರೆ. ನಾನಿದ್ದಾಗಲೇ ಎಷ್ಟು ಮೆಷಿನ್ ಇತ್ತು ಡಾಕ್ಟ್ರೆ? ನಾನಿದ್ದಾಗ 5 ಮೆಷಿನ್ ಇತ್ತು. ಒಂದು ಉಚಿತವಾಗಿ ನಾನು ದುಬೈ ಅವರನ್ನು ತರಿಸಿಕೊಟ್ಟದ್ದು, 4 ಗೌರ್ಮೆಂಟ್ ತರಿಸಿಕೊಟ್ಟದ್ದು. ಈಗ ಅದರ ನಂತರ ಒಂದು ಪ್ರೈವೇಟಿಂದ ಬಂತಲ್ಲ, ಅಲ್ಲ ಪ್ರೈವೇಟಿಂದ ಬಂದದ್ದು ಫ್ರೀ ಅಲ್ಲ, ಅದು 6ನೇ ಮೆಷಿನ್ ಎಲ್ಲಿಂದ ಬಂದು ಗೌರ್ಮೆಂಟ್ ಬಂದ. ಈಗ ಒಟ್ಟಿಗೆ 6 ಮೆಷಿನ್ಗಳಿವೆ. ಒಂದು ಉಚಿತವಾದ, ಇದು ಸರ್ಕಾರದ ಪದ್ಧತಿ. ಆದರೆ ಇಲ್ಲಿ 3 ಮೆಷಿನ್ ಕೂಡ ವರ್ಕ್ ಆಗ್ತಾ ಇಲ್ಲ. ಒಂದು ಕೆಟ್ಟು ಹೋಗಿ ಎಷ್ಟೋ ಸಮಯ ಆಯ್ತು, ಅದು ಇನ್ನೂ ರಿಪೇರಿ ಆಗಲಿಲ್ಲ. ಯಾಕಂತ ಗೊತ್ತಿಲ್ಲ. ಪೇಷಂಟ್ಗಳಲ್ಲಿ ಕ್ಯೂನಲ್ಲಿದ್ದಾರೆ, ಅವರಿಗೆ ಇವರು ಅಡ್ಮಿಟೇ ಮಾಡ್ತಿರಲಿಲ್ಲ. ಅದೇನಾಯ್ತು ಟೀಚರ್ ಅವರೇ, ನಾನು ಅಡ್ಮಿಟ್ ಯಾವ ಮಾಡ್ತಾರೆ ಅದೊಂದು ಹೇಳಿ. ಯಾವಾಗ ಇವತ್ತು ಮಾಡ್ತೀವಿ, ನನಗೆ ಹೇಳ್ತೇನೆ, ಈಗ ನಾಳೆ ಮಾಡ್ತೀನಿ. ಈಗ ನಾನು 1 ತಿಂಗಳಾಯ್ತು, ನಿಮ್ದಲ್ವಾ? ಪೇಷಂಟ್ ಇಲ್ಲಿಂದ ಮಂಗಳೂರಿಗೆ ಹೋಗಿ ಕಾರ್ನಲ್ಲಿ ಬರಬೇಕು, ಇಲ್ಲ ಬಸ್ಸಿಗೆ ಬರಬೇಕು ಅಂತ ಅಡ್ಮಿಟ್ ಮಾಡಿ ಅಂತ ಹೇಳಿದ್ರೆ 1 ತಿಂಗಳಿಂದ ನೀವು ಮಾಡಲಿಲ್ಲ ಅಂತ ಹೇಳಿದ್ರೆ ನಾನು ಹೋಗಿ MLA ಹೇಳ್ಬೇಕಾ? ಅಲ್ಲ, MLA ನಿಮ್ಗೆ ಹೇಳ್ಬೇಕಾ? ನಿಮ್ಮ ಡ್ಯೂಟಿ ಅದು, MLA ಹೇಳುವಂಥದ್ದಲ್ಲ. ನಿಮ್ಮ ಡ್ಯೂಟಿಯನ್ನು ನೀವು ಮಾಡಬೇಕು. ನೀವು ಮಾಡಿದ್ರೆ ನಿಮ್ದು ತಪ್ಪುದಾಗ್ತದೆ. ಇಲ್ಲಿ ಅಲ್ಲಿ ನಿಮ್ಮ ಎಲ್ಲ ಪೇಷಂಟ್ಗಳಿಗೆ ಇಲ್ಲಿ ಯಾರಿಗೂ ದೂರು ಕೊಡಬಾರದು. ದೂರು ಕೊಡೋದಿದ್ರೆ MLA ಕೊಡಬೇಕು ಅಂತ ಹೇಳಿ. ಪೇಷಂಟ್ಸ್ 5 ಬಾರಿ ಈಗಿನ ಜಗತ್ ಪ್ರಸಿದ್ಧ MLA ಅವರಿಗೆ ದೂರು ಕೊಟ್ಟರೆ ಇಲ್ಲೊಬ್ಳು ಲಿಡಾ ಅಂತಿದ್ದಾರೆ. ಲಿಡಾ ಅವರು ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ. ಯಾವ್ದು ಹೆಡ್ ಅಂತ ನನಗೆ ಗೊತ್ತಿಲ್ಲ. ಅವ್ರಿಗೆ ಫೋನ್ ಮಾಡಿ ಕೇಳ್ತಾರಂತೆ, ಏನಾಯ್ತು? ಅದು ಏನಿಲ್ಲ ಸರಿ, ಇದೆಲ್ಲ ಎಲ್ಲ ಸರಿ ಉಂಟು, ಎಲ್ಲ ಸರಿ ಹೋಗಿ. ಎಲ್ಲ ಪೇಷಂಟ್ಸ್ ಹೋಗಿ ದೂರು ಕೊಟ್ಟ ನಂತರ ಹೆಂಗಸಿದ್ದು ಅವರಿಗೆಲ್ಲ ಒಪ್ಪಂದ, ಸರಿಯಾಗಿ ಟ್ರೀಟ್ಮೆಂಟ್ ಇಲ್ಲ, ಭಾರಿ ತೊಂದರೆ ಕೊಟ್ಟದ್ರಿಂದ ಈ ಪೇಷಂಟ್ಗಳು ಹೆದರಿ ಅವರ ಸಂಬಂಧಿಕರನ್ನು ಕಳಿಸಿಕೊಟ್ಟು ದಯವಿಟ್ಟು ಒಮ್ಮೆ ಆಸ್ಪತ್ರೆಗೆ ಬಂದು ಭೇಟಿ ಮಾಡಬೇಕು, ಕರ್ತರಬೇಕು, ನಮ್ಮ ಅಹವಾಲನ್ನು ಕೇಳಬೇಕು, ಅದನ್ನು ಪತ್ರಿಕೆಯಲ್ಲಿ ಬರುವಂತೆ ಮಾಡಬೇಕು, ನಮಗೆ ಸಹಾಯ ಮಾಡಬೇಕು ಅಂತ ಹೇಳೋದು ವಿನಂತಿ ಮಾಡಿದ್ದಕ್ಕೆ ನಾನು ಬಂದಿದ್ದೆ. ಇಲ್ಲಿ ಮೆಷಿನ್ಸ್ಗಳಿವೆ 6, ಇದನ್ನು ಸರ್ವಿಸ್ ಮಾಡಬೇಕು, ಮಂತ್ಲಿ ಸರ್ವಿಸ್ ಮಾಡಬೇಕು. ಇಲ್ಲಿ ಮಾಡ್ತಾ ಇಲ್ಲ. ಇದನ್ನು ಮಾಡಿಸ್ಬೇಕಾದ್ದು ಯಾರು? ಲೀಡಾ ಹೇಳಿ ನೀವು ಮಾಡಿಸ್ಬೇಕು ಅಲ್ವಾ? ಏಜೆನ್ಸಿ ಅವ್ರು ಮಾಡಬೇಕು, ಲೀಡಾ ಹೇಳಬೇಕು. ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಅಂತ ಅವ್ರು ಏನೋ ಇಟ್ಕೊಂಡಿದ್ದಾರೆ. ಆ ಹೆಂಗ್ಸ್ ಇದ್ರ ಬಗ್ಗೆ ನಿಗಾನೇ ವಹಿಸೋದಿಲ್ಲ. ಮೆಷಿನ್ ಸರ್ವಿಸಿಂಗ್ ಆಗೋದೇ ಇಲ್ಲ. ಮೆಷಿನ್ ಬ್ಲಡ್ ಕೊಡುವಾಗ ಕೆಟ್ಟೋಗಿ ನಿಲ್ತದೆ, ಬಾಡಿ ಪ್ರಾಬ್ಲಮ್ ಆಗಬಾರ್ದು. ಡಾಕ್ಟ್ರೆ, ಮೆಷಿನ್ ಬ್ಲಡ್ ಕೊಡುವ ಸಂದರ್ಭದಲ್ಲಿ ಕೆಟ್ಟೋಗಿ ನಿಂತರೆ ಏನಾಗುತ್ತೆ ಪೇಷಂಟ್ಗೆ? ಇದು ಸ್ಟಾಪ್ ಆದರೆ ನರ್ಸಸ್ ಅವರಿಗೆ ಏನು ಟೆಕ್ನಿಷಿಯನ್ಸ್ ಅಂತ ಹೇಳ್ತಾರೆ, ಟೆಕ್ನಿಷಿಯನ್ಸ್. ಆ ಟೆಕ್ನಿಷಿಯನ್ಸ್ ಅನ್ನು ನೀವು ರಾತ್ರಿ ಹಗಲು ಕೆಲಸ ಮಾಡಿಸಿದ್ರೆ ಅವರು ಎಷ್ಟು ಕೆಲಸ ಮಾಡ್ಲಿಕ್ಕಾಗ್ತದೆ? ಭಾರಿ ಕಷ್ಟದ ಕೆಲಸ. ಡಯಾಲಿಸಿಸ್ ಅಂತ ಹೇಳಿದ್ರೆ ಒಬ್ಬೊಬ್ಬರ ಹತ್ರ 4 ಗಂಟೆ. ಅವ್ರು ಒಬ್ಬೊಬ್ಬರಿಗೆ ಒಂದು 5 ಪೇಷಂಟ್ಸು, 6 ಪೇಷಂಟ್ಸು, 7 ಪೇಷಂಟ್ ನೋಡಿ ಕೊಡ್ತೀವಿ. ಅವ್ರು ಸುತ್ತ ಬರ್ತಾ ಇರಬೇಕು, ಕೂತ್ಕೊಳ್ಳಿಕ್ಕಿಲ್ಲ, ನಿಂತುಕೊಂಡೇ ಕೆಲಸ ಮಾಡಬೇಕು. ಅದು ಅವರಿಗೂ ದೊಡ್ಡ ಪನಿಷ್ಮೆಂಟ್. ಆ ರೀತಿ ಮೆಷಿನನ್ನು ಸರಿ ಮಾಡಿ ಇಟ್ಕೊಳ್ಳುವಂಥದ್ದು ಯಾರು ಇದನ್ನು ಕಾಂಟ್ರಾಕ್ಟ್ ವಹಿಸ್ಕೊಂಡಿದ್ದಾರೆ ಅವ್ರದ್ದು ಜವಾಬ್ದಾರಿ. ಜಿಲ್ಲೆಗೆ ಒಬ್ಬರು ಇರ್ತಾರೆ, ಅವರು ಡಾಕ್ಟ್ರು ಬಂದ್ರೆ ನಮ್ಮ ಡಯಾಲಿಸಿಸ್ನವರು
3 ಮೆಷಿನ್ ಮಾತ್ರ ವರ್ಕ್ ಆಗೋದು. 3 ಮೆಷಿನ್ ಒಂದು ವರ್ಕ್ ಆಗದೆ ಒಂದು 3-4 ತಿಂಗಳಲ್ಲ 6 ತಿಂಗಳಾಯ್ತು ಅಂತ ಕಾಣುತ್ತೆ. ವರ್ಕ್ ಆಗೋದಿಲ್ಲ ಈಗಲೂ, ಇವತ್ತು ಆಗೋದಿಲ್ಲ. ಈಗ ಇವತ್ತೆಷ್ಟು 3 ಮೆಷಿನ್ ವರ್ಕ್ ಆಗ್ತದಾ? ಈಗ ಸದ್ಯಕ್ಕೆ ಇದೆಲ್ಲ ವರ್ಕ್ ಆಗ್ತಿದೆ ಸರ್. ಎಲ್ಲ ಹಾಂ 6ಕ್ಕೆ 6ರಲ್ಲಿ 5 ವರ್ಕ್ ಆಗ್ತಾ ಉಂಟಿದೆ. ಪೇಷಂಟ್ ಹಾಕಿದ್ದಾರೆ ಎಲ್ಲ ವರ್ಕ್ ಆಗ್ತಾ ಉಂಟು ಅಂತ ಕೇಳಿದ್ರಿ? ಇಲ್ಲ ಅಲ್ಲ 5 ಆಯಿತು. 6ರಲ್ಲಿ ಸ್ಟಾರ್ಟ್ ಆಗಿದೆ. ಹಾಕೊಳ್ತಾರೆ ಮತ್ತೆ ನನಗೀಗ ಅಟ್ ಪ್ರೆಸೆಂಟ್ ಎಷ್ಟು 5 ಸರ್ 5. 5 ಮೆಷಿನ್ ವರ್ಕ್ ಆಗ್ತದೆ. ಒಂದು ಮೆಷಿನ್ ಹಾಳಾಗಿ ಎಷ್ಟು ತಿಂಗಳಾಯ್ತು? 1 ತಿಂಗಳು. ಲಾಸ್ಟ್ ಡೊನೇಟ್ ಮಾಡಿದ್ರೆ 1 ತಿಂಗಳು. 6 ತಿಂಗಳು ಕಳೀತು ನನಗೆ ಬಂದಿದೆ. 6 ತಿಂಗಳಿಂದ ಆ ಮೆಷಿನ್ ವರ್ಕ್ ಆಗ್ತಾ ಇಲ್ಲ. ನೀವು 1 ತಿಂಗಳು ಅಂತ ಹೇಳಿದ್ರೆ ನಾನು ಒಪ್ಪೋದಿಲ್ಲ. ನಾನು ಹಾಗಾದ್ರೆ ನೀವು 5 ಮೆಷಿನ್ ವರ್ಕ್ ಆಗ್ತಾ ಉಂಟು ಅಂತ ಹೇಳಿದ್ರೆ ನಾನು ಒಪ್ಪೋದಿಲ್ಲ. ನಾನು ಪುನಃ ಬರಬೇಕಾಗ್ತದೆ ಇಲ್ಲಿ. ನಾನು ಯಾರಾದ್ರೂ ಹೊರಗಿಂದ ಡಾಕ್ಟ್ರನ್ನ ಕಳಿಸಿ ಅದು ವರ್ಕ್ ಆಗ್ತಾ ಇಲ್ಲ ಅಂತ ನೋಡ್ತೀನಿ. ನನಗೆ ಗೊತ್ತಾಗೋದಿಲ್ಲ. ನೋಡಿಸ್ಬೋದಾ? ನೀವು ಹೇಳಿದ್ದನ್ನು ಒಪ್ಪೋದ? ನಾನು ಈಗ 6ನೇ ಮೆಷಿನ್ ನಾನು ಹೋಗುವಾಗ ಅದನ್ನು ಸ್ಟಾರ್ಟ್ ಮಾಡಿ ನನಗೆ ಅದು ವರ್ಕ್ ಆಗ್ತದೆ ತೋರಿಸ್ಕೊಡ್ತೀರಾ? ಅದು ನಿಮ್ಮ ಜವಾಬ್ದಾರಿ. ಓಕೆ. ಟೆಕ್ನಿಷಿಯನ್ಗಳಿಗೂ ರಾತ್ರಿ ಹಗಲು ಡ್ಯೂಟಿ. ಇಲ್ಲಿ ಹೇಪನ್ ಇಂಜೆಕ್ಷನ್ ಅಂತ, ಹೇಪರಿನ್ ಇಂಜೆಕ್ಷನ್ ಇಲ್ಲಿ ಸ್ಟಾಕ್ ಇಲ್ಲ. ಅದು ಗೌರ್ಮೆಂಟಿಂದ ಕೊಡುವಂಥ ಇಂಜೆಕ್ಷನ್ ಅಲ್ಲ. ಹೇಪರಿನ್ ಇಂಜೆಕ್ಷನ್ ಗೌರ್ಮೆಂಟ್, ಹೇಪರಿನ್ ಇಂಜೆಕ್ಷನ್ ಗೌರ್ಮೆಂಟ್ ಅದು ಗೌರ್ಮೆಂಟಿಂದ ಕೊಡುವಂಥದ್ದಲ್ಲ. ಇದು ಹೇಪರಿನ್, ಇದು ಯಾವುದು ಬ್ಲಡ್ ಹೊದ್ದಕ್ಕೆ. ಹೌದು, ನೀರು ಮಾಡಲಿಕ್ಕೆ. ಈಗ ನೀರು ಕೊಡುವಾಗ ರಕ್ತವನ್ನ ಹೆಪ್ಪುಗಟ್ಟದ ತಡೆಗಟ್ಟಲಿಕ್ಕೆ ಒಂದು ಹೇಪರಿನ್ ಇಂಜೆಕ್ಷನ್ ಅಂತ ಉಂಟು. ಅದು ಆಕ್ಚುಲಿ ಅವರೇ ಕೊಡ್ತಾರೆ. ಹೌದು, ಸರ್ಕಾರದ್ದೇಲ್ವ ಅದು ಏಜೆನ್ಸಿ ಅವರಿಗೆ ಅಂತ. ಹೇಪರಿನ್ ಇಂಜೆಕ್ಷನ್ ಇಲ್ಲಿ ಇಲ್ಲ. ಪೇಷಂಟ್ಸ್ ತರಬೇಕು. ಯಾಕೆ? ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಷನ್ ಯಾರು ಅಲ್ಲಿ ಇದ್ದಾರೆ ಅವ್ರು ಕಳಿಸಿ ಅವರು ಇಲ್ಲಿ ಪತ್ರಿಕೆಯವ್ರ ಮುಂದೆ ಉತ್ತರ ಕೊಡಬೇಕು. ಅವರು ಹಾಕಿದ್ದಾರಂತೆ. ಅವಳು ಹೋಗಿ ಪೊಲೀಸ್ ಸ್ಟೇಷನ್ಗೆ ದೂರು ಕೊಟ್ಟು ಪೊಲೀಸ್ನವ್ರು ತರಿಸಿ ಯಾರು ವಾಟ್ಸಪ್ನಲ್ಲಿ ಹಾಕಿದ್ದಾನೆ ಅವರಿಗೆ ಈಜೋರು. ವಾಟ್ಸಪ್ನಲ್ಲಿ ಯಾಕೆ ಹಾಕ್ತಾರೆ? ಅವರು ಸಂಬಂಧಿಕರಿಗೆ ಸರಿಯಾಗಿ ನೋಡ್ತಾ ಇಲ್ಲ ಅಂತ ಹೇಳುವುದನ್ನು ವಾಟ್ಸಪ್ನಲ್ಲಿ ಬರೀತಾರೆ. ಇಂಜೆಕ್ಷನ್ ಇದೆ, ಅದು ಇಲ್ಲಿ ಕೊಡ್ತಾ ಇಲ್ಲ. ಪೇಷಂಟ್ಸ್ ಕ್ರಯ ವರ್ಷಿ ತರಬೇಕು. ಅದು ಗೌರ್ಮೆಂಟ್ ಕೊಡುವಂಥದ್ದು. ಯಾಕೆ ಕೊಡ್ತಾ ಇಲ್ಲ? ಯಾರಿಗೆ? ನೋಡಿ ಮಾರಾಯರೇ, ಇದು ಪೇಷಂಟ್ಸ್ ಬರೆದು ಕೊಟ್ಟದನ್ನು ನಾನು ಓದ್ತಾ ಇದ್ದೇನೆ. ಯಾರಿಗೆ? ಗೋಡೆ ಕೊಡ್ತೀರಾ? ಮತ್ತೆ ನಾನು ನಿಮ್ಮ ಎದುರು ಕೇಳಲ್ಲ. ಇಲ್ಲ ಅಂತ ಹೇಳಿದ್ರೆ ಏನು ಹೇಳ್ತೀರಿ? ಅಲ್ಲ, ನೀವು ಹಾಗೆಲ್ಲ ಮಾತಾಡ್ಬಾರ್ದು. ಇದ್ದ ಸಂಗತಿಯನ್ನು ಸತ್ಯವಾಗಿ ಮಾತಾಡಿ. ನಿಮ್ಮ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಇದೆಯಲ್ಲ, ಅವರನ್ನು ಕರೀರಿ. ಮಾತಾಡಿದೆ, ಇದನ್ನು 2 ಮಾತಾಡಿದ್ದೇನೆ. ಅದರದ್ದು ಎಲ್ಲ ಪೇಮೆಂಟ್ ಮಾಡಿಸ್ತೇನೆ. ಅವ್ರು ರಶೀದಿ ಕೊಟ್ಟರೆ ಎಲ್ಲ ಪೇಷಂಟ್ಸ್ಗೆ ಅದನ್ನು ಪೇಮೆಂಟ್ ಮಾಡಿಸಿದ್ದೇನೆ. ಅದು ನಮ್ಮ ಕಡೆಯಿಂದ ತಪ್ಪಾಗಿದೆ ಅಂತ ಹೇಳ್ತಾರೆ. ನೀವು ಜವಾಬ್ದಾರಿ ಇಸ್ಬೇಕಲ್ಲ. ಈಗ ಆ ಲೇಡಿ ಅದನ್ನು ಕೊಡಿಸುವಂಥ ಕೆಲಸ ಮಾಡಬೇಕು. ಆ ಲೇಡಿ ಯಾರ ಹತ್ರ ಮಾತಾಡ್ಲಿಕ್ಕೆ ಬಿಡೋದಿಲ್ಲ. ಪೇಷಂಟ್ಸ್ಗೆ ದಬಾಯಿಸ್ತಾರೆ. ಪೇಷಂಟ್ಸ್ಗೆ ದಬಾಯಿಸದ ಒಂದು ಪ್ರೀತಿಯಿಂದ ನೋಡಿದರೆ ಅದು ಗುಣ ಬೇಗ ಆಗುತ್ತೆ. ದಬಾಯಿಸಿದಲ್ಲಿ ಬರಲಿಕ್ಕೆ ಹೆದರ್ತಾರೆ. ಪ್ರೀತಿನೇ ಇಲ್ಲ ಇವರ ಹತ್ರ. ಸುಮಾರು ವರ್ಷ ಆಯ್ತು ಪ್ರೀತಿ ಹೋಗಿ ಹಾಸ್ಪಿಟಲ್ ಜನಗಳಿಗೆ ಪ್ರೀತಿನೇ ಇಲ್ಲ. ನೋಡಿ, ತಿಳಿದಿರ? ಪ್ರೀತಿನೇ ಇಲ್ಲ. ಪ್ರೀತಿ ಹೋಗ್ಬಿಟ್ಟು ಸುಮಾರು ವರ್ಷ ಆಯ್ತು. ನಿಮ್ಮೊಟ್ಟಿಗೆ ಕೆಲಸ ಮಾಡೋದು ನಾನು ಸುಮಾರು ಸಲ ಬಂದು ನೋಡಿದ್ದೀನಿ. ಅವಾಗ ಇದು ಭಾರಿ ಹೆಚ್ಚು ಕಡಿಮೆ. ಅವ್ರ ಪೇಷಂಟ್ ತೊಂದರೆ ಆಗ್ತದೆ ಅನ್ನೋದನ್ನು ಅವರು ನೋಡಲಿಲ್ಲ, ಕೂರಿಸಿದ್ರು. ಅವರಿಗೆ ದಬಾಯಿಸಿ ಕಳಿಸಿದ್ರು. ಇನ್ನು ಮುಂದೆ ಬರೆದ್ರೆ ನಾನು ತೆಗೆದು ಜೈಲಿಗೆ ಹಾಕ್ತಾನೆ. ಇದು ಕಿಸೆಯಿಂದ ಕಾನೂನು ಹಾಕೋದ? ಕಾನೂನು ಕಿಸೆಯಿಂದ ಹಾಕ್ಲಿಕ್ಕೆ ಬರ್ತದ ಪೊಲೀಸ್ನವರಿಗೆ? ಒಬ್ಬ ಪೇಷಂಟ್ಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಅವರು ಫೇಸ್ಬುಕ್ನಲ್ಲಿ ಹಾಕಿದ್ರು. ಆ ಬರೆದವರನ್ನೇ ತರಿಸಿ ಪೊಲೀಸ್ ಸ್ಟೇಷನ್ ಬೆಳಗಿನ ಸಾಯಂಕಾಲದವರೆಗೆ ಕೂರಿಸಿ ಅವನಿಗೆ ದಬಾಯಿಸೋದು ಅಂತ ಹೇಳಿದ್ರೆ ಇದು ಯಾವ ನ್ಯಾಯ? ಏನು MLA ಬಂದು ಇಲ್ಲಿ ಏನು ಪೇಷಂಟ್ಸ್ಗೆ ತೊಂದರೆ ಇದೆ ಆ ತೊಂದರೆ ನಿವಾರಿಸುವಂಥದ್ದು, ಅವರಿಗೆ ಸರ್ಕಾರದಿಂದ ಕೊಡುವಂಥ ಎಲ್ಲ ಉಚಿತವಾದ ಇಂಜೆಕ್ಷನ್ ಕೊಡಿಸುವಂಥದ್ದು. 2 ಬಗೆಯ ಇಂಜೆಕ್ಷನ್ ಬೇಕು ನೋಡಿ. ಆ 1 ಬಗೆಯ ಇಂಜೆಕ್ಷನ್ ಅಲ್ಲಿ ಇದು ಹೆಪ್ಪು ಕಟ್ತದೆ ರಕ್ತ ನಮ್ಮದು, ಅದು ತಿಳಿ ಆಗಬೇಕು. ತಿಳಿ ಆಗ್ಲಿಕ್ಕೆ ಅದಕ್ಕೊಂದು ಇಂಜೆಕ್ಷನ್ ಕೊಡಬೇಕು. ಅದು 2 ml ಕೊಡಬೇಕು. ಹೌದಾ ಡಾಕ್ಟ್ರೆ? 1 ml, ಅರ್ಧ ml ತಪ್ಪಲ್ವದು? ಚಾರ್ಜ್ ಮಾಡಿದ್ರೆ ತಪ್ಪ ಸರಿಯಾ ಹೇಳಿ? ಚಾರ್ಜ್ ಮಾಡಿದ್ರೆ ತಪ್ಪಲ್ವಾ? ಚಾರ್ಜ್ ಮಾಡಿದ್ರೆ ತಪ್ಪಲ್ವಾ?
1 ml ಕೊಡ್ಲಿ, ಅರ್ಧ ml ಕೊಡ್ಲಿ, ಅದಕ್ಕೆ ದುಡ್ಡು ತಗೊಂಡ್ರೆ ತಪ್ಪಬಹುದಲ್ವಾ? ದುಡ್ಡು ತಗೊಳ್ಬಾರ್ದಲ್ವಾ? ತಗೊಂಡ್ರೆ ತಪ್ಪ ಸರಿ ಅಂತ ಕೇಳುದು ನಾನು. ಹೇಳ್ರಿ, ತಗೊಂಡ್ರೆ ಸರಿ ತಗೊಂಡ್ರೆ ಸರಿ ಅಂತ ಹೇಳ್ತೀನಿ ನಾವು. ಸರಿ ಅಂತ ಹೇಳಿ, ಸರಿ ಅಂತ ಹೇಳಿ ಬನ್ನಿ. ನಿಮ್ಮ ಹೆಸರು ಹೇಳಿ, ಬನ್ನಿ ಇಲ್ಲಿ. ತಗೊಂಡ್ರೆ ಸರಿಯಾ ತಪ್ಪ ಹೇಳಿ. ನಿಮ್ಮ ಹೆಸರು ಹೇಳಿ, ಮತ್ತೆ ಅಷ್ಟೇ ಹೇಳಿ ಬರಲಿ. ನಿಮ್ಗೆ ನಿಮ್ಮ ಹೆಸರೇನು? ಮಂಗಳೂರು ನಾವು ಗುರು ಅಂತ. ಇಲ್ಲಿ ಅವರು ಮಾರಾಟ ಮಾಡ್ತಾರೆ. ಅವರು ಮಾರಾಟ ಮಾಡಿದ್ರೆ ನಾವು ಕೊಡ್ತೇವೆ. ಯಾರಿಗೆ ಕೊಡೋದು ನೀವು? ಗೋಡೆಗ? ನಿಮ್ಮ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಲೀಡಾ ಅಂತ ಹೇಳುವವರು ಕೊಡ್ತಾ ಇಲ್ಲ. ಸರ್ಕಾರದಿಂದ ಬರುವಂಥದ್ದು ಈಗ DHO ಹೇಳಿದ ಪ್ರಕಾರ ಇದೆಲ್ಲ ಯಾರೆಲ್ಲ ಪೇಷಂಟ್ಗಳು ಖರೀದಿ ಮಾಡಿದ್ದಾರೆ ಅದು ರಶೀದಿ ಕೊಟ್ಟರೆ ಎಲ್ಲವನ್ನು ನಾನು ಪಾವತಿ ಮಾಡಿಸ್ತೇನೆ ಅಂತ ಹೇಳ್ತಾರೆ. ಕೊಡಲಿ. ಈಗ ಅವರು ಅಲ್ಲಿ ಆ ಹೆಂಗಸು ಬೆಳಿಗ್ಗೆ ಬಂದರೆ ಸಾಯಂಕಾಲ. ನೀವು ಸ್ವಲ್ಪ ಇರಿ, ಮತ್ತೆ ಹೇಳ್ತೇನೆ. ಇಲ್ಲಿ ಅರ್ಧ ml ಕೊಡಲಿ, 1 ml ಕೊಡಲಿ, ಅದಕ್ಕೆ ದುಡ್ಡು ತೆಕೊಂಡು ಕೊಡ್ತಾರೆ. ಅದನ್ನು ಇನ್ನೂ ದುಡ್ಡು ತೆಕೊಳ್ಳೋದು ನಿಲ್ಲಬೇಕು. ಇವತ್ತಿನಿಂದ ನಿಲ್ಲಬೇಕು. ಯಾರು ಪೇಷಂಟ್ಸ್ ಕೂಡ ದುಡ್ಡು ಕೊಡಬಾರ್ದು. ನಿಮ್ಮ ಹತ್ರ ಹೇಳ್ತೇನೆ, ನಾನೀಗ ಪುನಃ ಹೋಗಿ ಹೇಳ್ತೇನೆ ಅವರಿಗೆ, ದುಡ್ಡು ಕೊಟ್ಟು ಯಾರು ಇಂಜೆಕ್ಷನ್ ಅಥವಾ ಈ 2 ಇಂಜೆಕ್ಷನ್ ಖರೀದಿ ಮಾಡಬಾರ್ದು. ನಿಮ್ಮ ಹತ್ರ ಎಲ್ಲಿಯಾದರೂ ಖರೀದಿ ಮಾಡಿದ ಬಿಲ್ ಇದ್ದರೆ ಎಲ್ಲ ಬಿಲ್ಲನ್ನು ನಾನು ಪಾವತಿ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೇನೆ. ಸರ್ಕಾರದಿಂದ ಪಾವತಿ ಮಾಡಿಸುವಂಥ ಕೆಲಸ ಮಾಡ್ತೇನೆ. ಈಗ DHO ಹೇಳಿದ ಪ್ರಕಾರ ಏನಾಗಿದೆ ಅಂತ ಹೇಳಿದ್ರೆ, ತಿಂಗಳು ಇವರು ಬಿಲ್ ಕಳಿಸ್ಬೇಕಂತೆ. ಯಾರು? ಇಲ್ಲಿ ಆಡಳಿತ ಅಧಿಕಾರಿ ಡಾಕ್ಟ್ರು. ಅವ್ರು ಕಳಿಸಲಿಲ್ಲ. ಆದ್ದರಿಂದಾಗಲಿ ಪ್ರತಿ ತಿಂಗಳು ಅವರಿಗೆ ಪೇಮೆಂಟ್ ಮಾಡ್ತೇವೆ. ಅವ್ರು ತರಿಸಿ ಕೊಡುವಂಥದ್ದು ಅವ್ರ ಜವಾಬ್ದಾರಿ ಅಂತ ಹೇಳುವಂಥ ಮಾತನ್ನು ಹೇಳಿದ್ದಾರೆ. ಇದನ್ನು ಯಾರು ಖರೀದಿ ಮಾಡಿ ದುಡ್ಡು ಕೊಟ್ಟು ರಸೀದಿ ಮಾಡಿದ್ದಾರೆ ಅವರಿಗೆಲ್ಲ ಪಾವತಿ ಮಾಡುವಂಥ ಕೆಲಸ ನಾನು ಮಾಡ್ತಾ. ಈ ಅಲ್ಲ ಅವ್ರದ್ದು ಡಯಾಲಿಸಿಸ್ ಮಾಡೋ ಸಂದ ಮಿಸ್ಟೇಕೋ ಏನೋ, ರಕ್ತ ಸೋರಿಕೆ ಆಗಬಾರ್ದು. ಏನೋ ಮಿಸ್ಟೇಕಿಂದ ರಕ್ತ ಸೋರಿಕೆ ಆಗ್ತದೆ. ಆ ರಕ್ತ ಸೋರಿಕೆ ಆದರೆ ಅದು 100 ml ಹೋಗ್ತದೆ, 200 ml ಹೋಗ್ತದೆ ಗೊತ್ತಾಗಬೇಕು. ಈ 100-200 ml ಹೋದರೆ ಇದನ್ನು ರಿಕವರಿ ಮಾಡಲಿಕ್ಕೆ ರಕ್ತ 3 ತಿಂಗಳು ಬೇಕು ಆ ಪೇಷಂಟ್ಗೆ. ಎಷ್ಟು? 3 ತಿಂಗಳು. ಇದು ಅವರ ಏನು ಅಲ್ಲಿದ್ದು ಕಾಂಟ್ರಾಕ್ಟ್ ಬೇಸಿಸಲ್ಲಿ ಕೆಲಸ ಮಾಡ್ತಾರೆ. ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಯಾರಿದ್ದಾರೆ ಅವ್ರದ್ದು ನ್ಯೂನತೆ ಅಂತ ಹೇಳುವಂಥ ಮಾತು ನೀವು ಅದು ಕೂಡ ಆಗ್ತಾ ಇಲ್ಲ. ಯೂಸ್ ಆ್ಯಂಡ್ ಥ್ರೋ ಬದಲು ಅದನ್ನೇ ತೊಳೆದು ಇನ್ನೊಬ್ಬರಿಗೆ ಭಾರಿ ಡೇಂಜರ್. ಮೆಡಿಕಲ್ ಇದರಲ್ಲಿ ಒಮ್ಮೆ ಯೂಸ್ ಮಾಡಿದ ನೀಡ್ಲನ್ನು ಇನ್ನೊಮ್ಮೆ ಯೂಸ್ ಮಾಡಲಿಕ್ಕಿಲ್ಲ. ಇಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಪ್ಯೂರಿಫೈ ಮಾಡಲಿಕ್ಕೆ ಫಿಲ್ಟರ್ಗಳಿವೆ, ಅದು ಬ್ಲಾಕ್ ಆದ ಇದು ಡಯಾಲಿಸಿಸ್ ಆಗೋದು. ನಾವೀಗ ನೀರಿಗೆ ಚಾವುಡಿನ ಹಾಕಿ ಬೇಯಿಸ್ತೇವೆ. ಬೇಯಿಸಿ ಕುದ್ದ ನಂತರ ಅದಕ್ಕೆ ನಾವು ಗಾಳಿಸುವಂಥದ್ದು. ಗಾಳಿಸಿ ಹುಡಿ ಮೇಲೆ ಹುಡ್ತದೆ ನೀರು, ಚಾ ನೀರು ಕೆಳಗೆ ಹೋಗ್ತದೆ. ಇಲ್ಲಿ ಇವರು ಡಯಾಲಿಸಿಸ್ ಮಾಡುವಾಗ ಗಾಳಿಸುವಂಥದ್ದಿಲ್ಲ, ಹುಡಿ ಸಮೇತ ಅವ್ರಿಗೆ ಹೋಗ್ತದೆ ಬ್ಲಡ್. ಅದು ಪೇಷಂಟ್ಗೆ ಭಾರಿ ತೊಂದರೆ. ಫಿಲ್ಟರ್ಗಳನ್ನು ಆಗಿಂದಾಗಿ ಚೇಂಜ್ ಮಾಡಬೇಕಲ್ಲ, ಫಿಲ್ಟರ್ಗಳನ್ನು ಆಗಿಂದಾಗಿ ಚೇಂಜ್ ಮಾಡಬೇಕು. ಅದು ಮಾಡೋದಿಲ್ಲ. ಇಲ್ಲಿ ಫಿಲ್ಟರ್ಗಳನ್ನು ಆಗಿಂದಾಗೆ ಚೇಂಜ್ ಮಾಡೋದಿಲ್ಲ. ಅದಕ್ಕೂ MLA ಅವರು ಹೇಳಬೇಕು ಅಂತ ಗೊತ್ತಿಲ್ಲ ನನಗೆ. MLA ಅವರು ಆರ್ಡರ್ ಆಗಿದೆ ಕಲ್ಮಶ ಆಗಿ ದೇಹಕ್ಕೆ ಹೋಗ್ತದೆ, ಅದು ಅವರಿಗೆ ತೊಂದರೆ. ಪೇಷಂಟ್ಗಳು ಸಾಯುವಂಥ ಅವಕಾಶ ಅದರಲ್ಲಿ ಬರ್ತದೆ ಅಂತ ಹೇಳುವಂಥ ಮಾತು ಈ ಸಂದರ್ಭದಲ್ಲಿ ಹೇಳ್ತೇನೆ. ಡಯಾಲಿಸಿಸನ್ನು ಉಪಯೋಗ ಮಾಡಬೇಕು ಎಂದು ಶ್ರೀಮತಿ ಲೀಡಾರ್ ಅವರು ಹೇಳ್ತಾರೆ, ಒತ್ತಾಯ ಮಾಡ್ತಾರಂತೆ. ಲೀಡಾರ್ ಅವರು ಹಾಳಾದ ಡಯಾಲಿಸಿಸ್ ಅದನ್ನೇ ಉಪಯೋಗ ಮಾಡಬೇಕು ಅಂತ ಹೇಳ್ತಾರೆ. ಅವ್ರು ಹೇಳಿದ ನಂತರ ಅವರ ಸಬಾರ್ಡಿನೇಟ್ಸ್ ಅದನ್ನೇ ಉಪಯೋಗ ಮಾಡಬೇಕು, ಮಾಡಿದ್ರೆ ಅವ್ರು ಬಿಡೋದಿಲ್ಲ. ಡಯಾಲಿಸಿಸನ್ನು ಉಪಯೋಗ ಮಾಡಬೇಕು ಅಂತ ಶ್ರೀಮತಿ ಲೀಡಾರ್ ಅವರು ಹೇಳ್ತಾರೆ ಅಂತ ಹೇಳುವಂಥ ಮಾತು. ಯಾಕೆ ಹೇಳ್ತೀನಿ? ಇಲ್ಲ, ಆ ಥರ ಯಾವುದೂ ಹೇಳಲಿಲ್ಲ ಸರ್. ಹಾಳಾದ ಡಯಾಲಿಸರ್ನ ರೀಯೂಸ್ ಮಾಡಿ ಅಂತ ಹೇಳಲಿಲ್ಲ. ಹೌದಾ? ಹೌದು. ಹಾಗಾದ್ರೆ ಅವರಿಗೆ ತಲೆಗೆಟ್ಟಿದೆ? ಇಲ್ಲ, ಡಿಸ್ಕಾರ್ಡ್ ಮಾಡಿ ಅಂತ ಹೇಳಿದ್ದಾರೆ. ಅದಕ್ಕೆ ಕ್ಲಾಟ್ ಆದ್ರೆ ಅದನ್ನು ಡಿಸ್ಕಾರ್ಡ್ ಮಾಡಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಪೇಷಂಟ್ಸ್ಗಳಿಗೆ ಕಿವಿ ಇಲ್ಲ, ಅವ್ರಿಗೆ ಕಿವಿ ಸರಿ ಇಲ್ಲ, ಕೇಳಿಸೋದಿಲ್ಲ. ಅವ್ರಿಗೆ ಕೇಳಿಸೋದು ನನಗೆ ಯಾವ ಪೇಷಂಟಿಗೂ ಕೂಡ ಅಲ್ಲ, ಅವರೇ ಹೇಳಿದ್ದು ನನಗೆ, ಪೇಷಂಟ್ಸ್ ಹೇಳಿದ್ದಾನೆ ನಾನು ಬರ್ಕೊಂಡದ್ದು. ನಾವು ಯಾರಿಗೂ ಕೂಡ ಆ ಥರ ಹೇಳಲಿಲ್ಲ. ಹಾಳಾದ ಡಯಾಲಿಸರ್ ಯೂಸ್ ಮಾಡ್ಲಿಕ್ಕೆ ಕೂಡ ಆಗುದಿಲ್ಲ ಅದು.
ಈಗ ನೀವು ಇಂಜೆಕ್ಷನ್ ಕೊಡ್ತೀರಿ ಹೆಪರಿನ್, ಅದು 2 ml ಕೊಡಬೇಕು. ಅಂದ್ರೆ ಡಾಕ್ಟರ್ ಪ್ರದೀಪ್ ಸರ್ ಹೇಳ್ತೇನೆ, 1 ml ಇಲ್ಲ ಅರ್ಧ ml ಕೊಡ್ತೀವಿ, ಅದಕ್ಕೂ ದುಡ್ಡು. ಇಲ್ಲದ್ರೆ ಅವರು ನೀವು ಹೋಗಿ ತಗೊಂಡು ಬನ್ನಿ ಅಂತ ಹೇಳ್ತೀವಿ. ಎಲ್ಲಿಂದ? ತಗೊಂಡ್ ಅಂಗಡಿಯಿಂದ ಹೋಗಿ ತಗೊಂಡು ಬನ್ನಿ. ಇದು ಸರ್ಕಾರದ್ದು, ಸರ್ಕಾರ ಕೊಡುವಂಥದ್ದು. ನಾನು DH ಕೇಳಿದೆ, ಅದು ಸರ್ಕಾರನೇ ಕೊಡ್ತದೆ. ನೀವು ಅವರೆಲ್ಲ ಬಿಲ್ ಯಾರು ಇದ್ದರೆ ಆ ಇಂಜೆಕ್ಷನದ್ದು ಬಿಲ್ ಕೊಡಿಸ್ತೇನೆ. ಮತ್ತು ಎಂಥದ್ದು ಸಿಂಜೆ ಅದು ಕೂಡ ರೋಗಿಗಳು ಪರ್ಚೇಸ್ ಮಾಡಿದರೆ ಅದನ್ನು ಬಿಲ್ ಕೊಟ್ಟರೆ ನಾನು ಕೊಡಿಸ್ತೇನೆ ಅಂತ ಹೇಳ್ತಾರೆ. ನೀವು ಇಲ್ಲಿ ಮೆಡಿಕಲ್ ಆಫೀಸರ್ಗೆ ರಿಪೋರ್ಟ್ ಕೊಡ್ತಾ ಇಲ್ಲಂತೆ. ಮೆಡಿಕಲ್ ರಿಪೋರ್ಟ್ ಕೊಟ್ಟರೆ ನೀವು ಅವರು ಎಲ್ಲ ಇಂಜೆಕ್ಷನ್ ಯಾವುದನ್ನು ಕೂಡ ಸರ್ಕಾರದಿಂದ ತರಿಸಿಡುವಂಥ ಕೆಲಸ ಅವ್ರು ಮಾಡ್ತಾರೆ. ನೀವು ರಿಪೋರ್ಟ್ ಕೊಡ್ತಾ ಇಲ್ಲ ಅಂತ ಹೇಳುವಂಥ ಮಾತನ್ನು ಹೇಳ್ತಾರೆ. ಕೊಡ್ತಾ ಇದ್ದೇವೆ ಸರ್. ಕೊಡಲಿಲ್ಲ ಅಂತ ಹೇಳ್ತಾರೆ, ನಂಗೆ ಗೊತ್ತಿಲ್ಲ. ಹೇಳಿ, ನೀವು ಜವಾಬ್ದಾರಿ ಆಗ್ತೀವಿ. ನೀಡ್ಲು ಕೂಡ ಹಾಗೆ, ನೀಡ್ಲನ್ನು ಒಮ್ಮೆ ಯೂಸ್ ಆ್ಯಂಡ್ ಥ್ರೋ ಮಾಡುವಂಥದ್ದು. ಯೂಸ್ ಮಾಡ್ಲಿಕ್ಕೆ ಆಗುದಿಲ್ಲ, ಅದನ್ನ ಕಟ್ ಮಾಡಿ ಬಿಸಾಕೋದು. ಅಲ್ಲಿ ಕ್ಯಾನ್ ಅಲ್ಲೇ ಕಟ್ ಮಾಡಿ ಹಾಕೋದು, ಅದನ್ನ ಯೂಸ್ ಮಾಡ್ಲಿಕ್ಕೆ ಆಗುದಿಲ್ಲ. ರೋಗಿ ಯೂಸ್ ಮಾಡೋದಾಗ ಗ್ಲೌಸ್ ಅನ್ನು ಉಪಯೋಗ ಮಾಡಬೇಕು ಅಂತ ಇವ್ರು ಹೇಳ್ತಾರೆ ಅಂತ ಹಾಗೆ ಮಾಡ್ತಾ ಇದ್ದಾರೆ. ಇವರಿಗೆ ಸರ್ಕಾರದಿಂದ ಕ್ಲೈಮ್ ಸಿಗ್ತದಲ್ಲ? ಹೌದು, ಅವ್ರು ಮಾಡ್ತಾರೆ. ಅವರು ಕಾಂಟ್ರಾಕ್ಟ್ ಮಾಡುವವರು ಕ್ಲೈಮ್ ಮಾಡ್ತಾರೆ. ಏನ್ ಮಾಡ್ತಾರೆ ಯಾರಿಗೆ ಗೊತ್ತು? ಇವ್ರದೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಏನಿಲ್ಲ ಅಂತ ಗೊತ್ತಿಲ್ಲ. ಸರ್ಕಾರಕ್ಕೂ ಈ ಕಾಂಟ್ರಾಕ್ಟರ್ಗಳಿಗೂ ಈ ಕಲ್ಕತ್ತಾದವರಿಗೆ ಏನೆಲ್ಲ ಲಿಂಕ್ ಉಂಟು ನನಗೆ ಗೊತ್ತಿಲ್ಲ. ಡಿಪಾರ್ಟ್ಮೆಂಟ್ ಅಲ್ಲಿ ಬರ್ತಿಲ್ಲ, ನನಗೆ ಗೊತ್ತಿಲ್ಲ. ಅದು ಅಲ್ಲಿ ಅದು ಕೊಡುವಂಥದ್ದು ಜವಾಬ್ದಾರಿ. ನೀವು ಬೆಳಿಗ್ಗೆ ಒಮ್ಮೆ ಬರ್ತೀರಂತೆ, ಹೋಗ್ತೀರಿ, ಸಾಯಂಕಾಲ ಅಂದರೆ ಇದು ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಅಂದ್ರೆ ಅದೇ ಬೆಳಿಗ್ಗೆ ಬರೋದು, ತಿರುಗೋದು, ಸಾಯಂಕಾಲ ಬರೋದು, ನೋಡೋದು, ಹೋಗೋದು. ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಇದ್ದಾರೆ, ಅವ್ರು ರಾತ್ರಿ ಹಗಲು ಅವ್ರು ಕೆಲಸ ಮಾಡಬೇಕು. ಆದರೆ ಡೈಲಿ ಇಲ್ಲಿ ಬಡವರಿಗೆ ಕೊಟ್ಟಂಥ ಇಂಜೆಕ್ಷನ್ ಏನಿಲ್ಲ, ಅದಕ್ಕೆ ದುಡ್ಡಿಲ್ಲ, ಅವರೇ ಕೊಡಬೇಕು. ಇವರು ಮಾರಾಟ ಮಾಡ್ತಿದ್ರಂತೆ. ನೀವು ಮಾರಾಟ 500 ರೂಪಾಯಿಗೆ ಇದನ್ನು ಹಿಂದೆ ಮಾರಾಟ ಮಾಡ್ತಿದ್ರಂತೆ, ಅದನ್ನು ಹೇಳ್ತಾರೆ. 6 ಜನ ಡಯಾಲಿಸಿಸ್ ಪೇಷಂಟ್ ತೀರ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಈ ಒಂದು ವರ್ಷದಲ್ಲಿ 18 ಜನ ತೀರ್ಕೊಂಡಿದ್ದಾರೆ. ಇದಕ್ಕೆಲ್ಲ ಮೂಲ ಕಾರಣ ಶ್ರೀಮತಿ ಲೀಡಾ ಅಂತ ಹೇಳ್ತಾರೆ. ಅದು ನನಗೆ ಗೊತ್ತಿಲ್ಲ. ಜನ ಹೇಳೋದನ್ನು, ಪೇಷಂಟ್ಸ್ ಹೇಳೋದನ್ನು ನಾನು ಇಲ್ಲಿ ಹೇಳ್ತಾ ಇದ್ದೇನೆ. ಅದನ್ನು ನೀವು ಬರ್ಕೊಂಡು MLAಗೆ ತಿಳಿಸ್ಬೇಕು ಅಂತ ಹೇಳಿದಾರಂತೆ. ಇಲ್ಲಿ ಪೇಷಂಟ್ಸ್ 4-5 ಬಾರಿ ಹೋಗಿ MLAಗೆ ತಿಳಿಸಿದ್ರು. MLA ತಿಳಿಸಿ ಕೂಡಲೇ ಲೀಡರ್ ಅವ್ರಿಗೆ ಫೋನ್ ಮಾಡೋದು. ಲೀಡರ್ ಹೇಳಿದರೆ ಅದು ವೇದವಾಕ್ಯ, ಅಲ್ಲಿ ಮುಗೀತು, ಎಲ್ಲ ಸರಿ ಆಯ್ತು, ಹೋಗಿ. ಇಲ್ಲಿ ಆದದ್ದು ಏನಿಲ್ಲ. ಈ ರೀತಿ ಅನ್ಯಾಯ ಸಂದರ್ಭದಲ್ಲೂ ಪೇಷಂಟ್ಸ್ ನನ್ನನ್ನು ಕರೆದ್ರೆ ತಕ್ಷಣ ಆ ದಿವಸ ಆಸ್ಪತ್ರೆಗೆ ಭೇಟಿ ಕೊಡ್ತಾರೆ. ಅಲ್ಲಿ ಅವರು ವೈದ್ಯರು, ಇವರು ಲೀಡಾ ಎಂಥದ್ದು ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್, ಯಾವ ಡಿಪಾರ್ಟ್ಮೆಂಟ್ ನನಗೆ ಗೊತ್ತಿಲ್ಲ. ಸಾರ್ವಜನಿಕರಿಗೆ ಅನ್ಯಾಯ ಆದಾಗ ನಿಮ್ಮನ್ನು ಎಲ್ಲರನ್ನ ಎದುರು ಹಾಕಲಿಕ್ಕೆ ನಾನು ತಯಾರಿದ್ದೇನೆ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಯಾವ ಸಂದರ್ಭದಲ್ಲಿ ನಿಮ್ಮನ್ನು ಪತ್ರಿಕೆಯಲ್ಲಿ ತರಿಸಿ ನಿಮ್ಮನ್ನು ಈ ರೀತಿ ಎದುರು ನಿಲ್ಲಿಸಿ ಮಾಡುವಂಥದ್ದು ಮಾಡ್ತೇನೆ. ಈಗ ಇದಾಗಿತ್ತು, ಕಂಪ್ಲೇಂಟ್ ಕೊಟ್ಟಿರಿ. ನೀವು ಕಂಪ್ಲೇಂಟ್ ಕೊಡ್ಲಿಕ್ಕೆ ಇರೋದಲ್ಲಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಇಡೀ ದಿನ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಅವನನ್ನು ನಿಲ್ಲಿಸಿ ಅವನಿಗೆ ಬೈದು ಕಳಿಸಿದ್ದಾರೆ. ಅದು ಏನ್ರಿ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಇಲ್ವಾ? ಹಾಗಾದ್ರೆ ಕಂಪ್ಲೇಂಟ್ ಕೊಟ್ಟಿಲ್ಲ, ಅವರು ಕಂಪ್ಲೇಂಟ್ ಕೊಟ್ಟದಲ್ಲ, ಅವರು ವಾಟ್ಸಪ್ನಲ್ಲಿ ಹಾಕಿದ್ದನ್ನು ನಿಮ್ಗೆ ಅಷ್ಟು ಕಂಪ್ಲೇಂಟ್ ಕೊಡ್ತೀರಿ ನೀವು? ಮತ್ತೆ ಹಾಗೆ ಕಳಿಸಿದ್ರು? ಯಾರು ಕಳಿಸಿದ್ರು? ಯಾಕೆ ಕಳಿಸಿದ್ರು? ನಿಮ್ಮ ಹೆಸರು ಯಾಕೆ ಬಂತು? ಅಲ್ಲಿ ಹೆಸರು ಯಾಕೆ ಬಂತು? ಹೆಸರು ಅಂತ ಹೇಳಿದ್ರೆ ನನಗೆ ಆತರ ನಾನು ಮಾಡೋದಕ್ಕೆ ನಾನು ಒಪ್ಕೊಳ್ಳಿಕ್ಕೆ ನಾನು ರೆಡಿ ಇಲ್ಲ. ಮಾಡಿದಾದ್ರೆ ಓಕೆ, ಇದರಲ್ಲಿ ಎಲ್ಲ ಹೇಳಿದ್ರು ಹಂಗೆ ನಾನು ಯಾವ್ದು ಕೂಡ ನೀವು ಯಾವ್ದು ಮಾಡಿರ್ಲಿಕ್ಕಿಲ್ಲ. ಮಾಡಿದ್ರೆ ಪೇಷಂಟ್ಸ್ ಅವರೆಲ್ಲ ಸರ್ ಆತರ ಎಲ್ಲ ಒಪ್ಕೊಳ್ಳಿಕ್ಕಿಲ್ಲ. ನೀವು ಒಪ್ಕೊಳ್ಬೇಡಿ. ನಿಮ್ಮನ್ನು ನಾನು ಅವರ ಇದ್ರಲ್ಲಿ ಕೇಳ್ತಾ ಇದ್ದೀನಿ, ಯಾವ್ದನ್ನು ಒಪ್ಪೋದು ಬೇಡ. ಒಪ್ಸೋರು ಒಪ್ಸ್ತಾರೆ, ಅದು ನೋಡ್ತೇವೆ ನಾವು. ನೀವು ಹೀಗೇನೆ ಮಾಡ್ಕೊಂಡು ನನಗೆ ಗೊತ್ತಾಗ್ತದೆ. ಸುಮ್ಮನಿದೆಯಮ್ಮ, ಮಾಡಿಲ್ಲ, ಏನು ಮಾಡಲಿಲ್ಲ. ನಾನು MLA ಇದ್ದಾಗಲೂ ನಿಮ್ಮ ಹೆಸರು ಬರ್ತಿತ್ತು, ಆದರೆ ನೀವು ನನ್ನ ಎದುರಿಗೆ ಬೀಳ್ತಿರ್ಲಿಲ್ಲ. ನಿಮ್ಮ ಸ್ಟಾರ್ಟ್ ಆಗಿ ಬಂದು ನಾನು MLA ಆಗಿದ್ದೆ, ಗೊತ್ತಾ ನಿಮಗೆ? ನಾನಿದ್ದಾಗಲೂ ನನಗೆ ನಿಮ್ಮ ದೂರು ಬಂದಿದೆ. ಸಂಜೀವಿನಿ ಸಂಸ್ಥೆ ಕಲ್ಕತ್ತಾದ ಕಾಂಟ್ರಾಕ್ಟ್ ನೆಲೆಯಲ್ಲಿ ಕೆಲಸ ಮಾಡುವಂಥದ್ದು. ಅವ್ರದ್ದು ಇದು ಕೋಣದ ಕಿವಿ, ಸಾಧಾರಣ ಕಿವಿ ಅಲ್ಲ, ಕೋಣ ಎಮ್ಮೆ ಕೋಣ ಕುಂಟಲ ಕಿವಿ ಅಂಥದ್ದು ಕಿವಿ. ಈ ಸರ್ಕಾರ ಅಲ್ಲ, ಈ DH ಅಲ್ಲ, ಈ ಮಂತ್ರಿಗಳಲ್ಲ, ಯಾರು ಹೇಳಿದ್ರು ಕೋಣದ ಕಿವಿ. ಇಲ್ಲಿಯ ಮಟ್ಟಿಗೆ ಇವ್ರು ಹೇಳಿದರೆ ಎಲ್ಲ ಮುಗೀತು. ಇದಕ್ಕೆ ಇವ್ರು ಹೇಳಿದರೆ ಆಯ್ತು. MLAಗೆ ಹೇಗೆ ಉಂಟಾ ಹಾಗೆ ಲೀಡಾ ಅವರು ಹೇಳಿದರೆ ಎಲ್ಲ ಮುಗೀತು. ಈಗ ಬೇಕು ಖಾಸಗಿ ನಮ್ಮ ಸಮಕ್ಷಮದಲ್ಲಿ ತನಿಖೆ ಮಾಡಬೇಕು ಅಂತ ಹೇಳುವಂಥ ಮಾತನ್ನು ಹೇಳಿದ್ದೇನೆ, ಮಾಡ್ತೇನೆ ಅಂತ ಹೇಳಿದ್ದೇನೆ. ಇಷ್ಟು ದೊಡ್ಡ ಹಾಸ್ಪಿಟಲ್ನಲ್ಲಿ ಇಲ್ಲಿ ಫ್ರಿಡ್ಜ್ ಬೇಕಲ್ಲ ಡಾಕ್ಟ್ರಲ್ಲಿ, ಇಂಜೆಕ್ಷನ್ ಇಡಬೇಕಿದ್ರೆ, ಮೆಡಿಸಿನ್ ಇಡಬೇಕು, ಫ್ರಿಡ್ಜ್ ಬೇಕಲ್ಲ.
ಫ್ರಿಜ್ಜು ಉಂಟಲ್ಲಿ, ಯಾಕಿಲ್ಲ? ಏನು ಮಾಡ್ತಿದ್ರು? ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಯಾರ್ದು ಡ್ಯೂಟಿ ಅದು? ಅಲ್ಲಿ ಫ್ರಿಜ್ ಪರ್ಚೇಸ್ ಮಾಡಿಯಾ ಇವತ್ತಿನವರೆಗೆ? ಅದ್ನೆಲ್ಲ ಕೊಡೋದು ಇಲ್ಲಿ ಬೇಕಲ್ಲ ಸರ್? ಇಲ್ಲಿ ಬೇಕಲ್ಲ? ಫ್ರಿಜ್ ಇಲ್ಲ, ಫ್ರಿಜ್ ಇಲ್ಲದೆ ಕೆಲಸ ಮಾಡ್ತಾ ಇದ್ದಾರೆ. ಮಂಗಳೂರಿಂದ ಮೆಫ್ರಾಲಜಿಸ್ಟ್ ವಾರಕ್ಕೊಮ್ಮೆ ಇಲ್ಲಿ ಬರ್ತಾರೆ, ಅವರು ಡಾಕ್ಟರ್. ಅವರು ಬಂದು ಎಲ್ಲ ಪೇಷಂಟ್ ಹತ್ರ ಹೋಗಿ ಏನು ತೊಂದರೆ ಏನೆಲ್ಲ ಆಗ್ತದೆ ಎಲ್ಲ ಕೇಳಬೇಕು. ಈ ಮೆಫ್ರಾಲಜಿಸ್ಟ್ ಮಂಗಳೂರಿಂದ ಬಂದು ಅವರು ಪೇಷಂಟ್ನ ಹತ್ರ ಹೋಗೋದಿಲ್ಲ, ಮತ್ತೆ ಲಿಡಾರ್ ಅವ್ರನ್ನ ಕರೆಸಿ ಮಾತಾಡ್ತಾರೆ. ಲಿಡಾರ್ ಅವ್ರನ್ನ ಕರೆಸಿ ಮಾತಾಡಿ ಅವ್ರು ಆಚೆನೆ ಹೋಗ್ತಾರೆ. ನಾನು ಈ DHO ಹೇಳಿದೆ, ಲಿಡಾರ್ ಅವನು ಇಲ್ಲಿ ಬಂದು ಕರೆಸಿ ಮಾತಾಡೋದು ಯಾಕೆ? ಲಿಡಾರ್ ಅವ್ರನ್ನ ಮಂಗಳೂರಿಗೆ ಕರೆಸಿ, ಅಲ್ಲಿ ಕರೆಸಿ, ಅಲ್ಲೇ ಕೂತ್ಕೊಂಡು ಮಾತಾಡಲಿ. ಇಲ್ಲಿ ಯಾಕೆ ಬರೋದು ಸುಮ್ಮನೆ? ಇಲ್ಲಿ ಪೇಷಂಟ್ಸ್ಗೆಲ್ಲ ತೊಂದರೆ. DHO ಹೇಳಿದೆ ಅವ್ರನ್ನ ಅಲ್ಲಿ ಕರೆಸಿ ಅಲ್ಲೇ ಮಾತಾಡಲಿ. ಅವರು ಇಲ್ಲೇನು ಇವರು ದಿವಸ ಇಲ್ಲಿ ಕೆಲಸ ಏನು ಮಾಡೋದಿಲ್ಲ, ಬೆಳಿಗ್ಗೆ ಬಂದು ಹೋಗ್ತಾರೆ, ಸಾಯಂಕಾಲ ಬಂದು ಹೋಗ್ತಾರೆ ಅಷ್ಟೇ. ಇಲ್ಲಿ ಕೆಲಸ ಇಲ್ಲ, ಅವರು ಅಲ್ಲೇ ಇರಿಸಿ ಅಂತ ಹೇಳಿದೆ. ಅದನ್ನು ನಾನು ತನಿಖೆ ಮಾಡ್ತೇನೆ ಅಂತ ಹೇಳಿ ಒಂದೇ ಬಕೆಟ್ನಲ್ಲಿ ಹಾಕಿ ತೊಳೆಯೋದು. ಅದನ್ನು ಬೇರೆ ಬೇರೆ ಬಕೆಟ್ನಲ್ಲಿ ತೊಳೆದು ಕ್ಲೀನ್ ಮಾಡಬೇಕು. ರೋಗಿಗಳಿಗೆ ಕ್ಲೀನ್ ಡಯಾಲೈಸ್ ಅನ್ನು ಉಪಯೋಗ ಮಾಡಬೇಕು. ಒಂದೇ ಬಕೆಟ್ನಲ್ಲಿ ಎಲ್ಲರದನ್ನು ಹಾಕಿ ತೊಳೆದರು, ಕಲಸ ಮೇಲೆಗಡೆ ಆಯ್ತು. ಅಂದರೆ ಇವರಿಗೇನಾಗೋದಿಲ್ಲ, ಸಾಯೋದವರು. ನನಗೇನಷ್ಟೇ ಇಲ್ಲ, ನಾನು ಸಾಯೋದಿಲ್ಲ, ಸಾಯೋದು ಡಯಾಲಿಸಿಸ್ ಪೇಷಂಟ್ಸ್. ಅದು ಹೋದರೆ ತೊಂದರೆ ಇಲ್ಲ ಅಂತ ಹೇಳುವಂಥ ಭಾವನೆ ಅವರು ಆ ರೀತಿ ಮಾಡ್ತಾರೆ. ಎಲ್ಲವನ್ನು ಬೇರೆ ಬೇರೆ ಇದರಲ್ಲಿ ಬಕೆಟ್ನಲ್ಲಿ ಹಾಕಿ ಅದು ತೊಳೆದು ಕ್ಲೀನ್ ಮಾಡಬೇಕು. ಯಾವುದನ್ನು ಸಪರೇಟ್ ಆಗಿ ಕ್ಲೀನ್ ಮಾಡ್ತಾ ಇಲ್ಲ. ಈ ರೋಗಿಗೆ ಪ್ಯೂರಿಫೈ ಮಾಡಿದ ನೀರನ್ನು ಕೊಡಬೇಕು. ಇಲ್ಲಿ ಕ್ಲೀನ್ ಪ್ಯೂರಿಫೈ ಮಾಡಲಿಕ್ಕೆ ಏನುಂಟು? ಇಲ್ಲಿ ನೀರು ಪ್ಯೂರಿಫೈ ಮಾಡಲಿಕ್ಕೆ ಏನುಂಟು? ಹಾಂ, ಎಷ್ಟು? ಹಾಂ, ಎಷ್ಟುಂಟು? ಸರಿ ಉಂಟು, ಅದು ಸರಿ ಉಂಟು. ಈಗ ಇವತ್ತು ಎಲ್ಲ ಸರಿ ಉಂಟು. ಈಗ ಒಂದು ನಿಮ್ಮ ಡಯಾಲಿಸಿಸ್ ಮೆಷಿನ್ ಹಾಳಾಗಿ ಎಷ್ಟು ಸಮಯ ಅಂತೇಳಿ? ನಾನು ತಿಳಿದ ಪ್ರಕಾರ ಒಂದು 6 ತಿಂಗಳಾಯ್ತು ಅದು ಈಗ ಲಾಸ್ಟ್ ವೀಕ್ ಅಂತ ಹೇಳಿದ್ರೆ ಈಗ 1 ಮತ್ತು ಸ್ವಲ್ಪ ಹೋದರೆ 9 ತಿಂಗಳಾಯ್ತು. ಡಯಾಲಿಸಿಸ್ ಕೇಂದ್ರಕ್ಕೆ ಬರಲಿಕ್ಕೆ ಎಲ್ಲರೂ ಹೆದರ್ತಾರೆ. ಇಲ್ಲಿ ಸರಿ ಇಲ್ಲ ಅಂತ ಹೇಳುವಂಥ ಭಾವನೆ, ನಾವು ಬದುಕೋದಿಲ್ಲ ಅಂತ ಹೇಳುವಂಥ ಭಾವನೆ ಬಂದಿದೆ. ನಾನು ನಿಮ್ಮ ಮುಖಾಂತರ ಎಲ್ಲ ರೋಗಿಗಳಿಗೆ ಹೇಳ್ತೇನೆ, ಇಲ್ಲಿ ಇದು ಸರಿಯಾಗುವವರೆಗೆ ಕಾಂಗ್ರೆಸ್ ಪಕ್ಷದಿಂದ ಹೋರಾಟವನ್ನು ನಾವೆಲ್ಲರೂ ಮಾಡ್ತೇವೆ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಆಸ್ಪತ್ರೆ ಸರಿ ಹೋಗದಿದ್ದರೆ ನಾವಿಲ್ಲಿಂದ ಕದಲೋದಿಲ್ಲ. ಆ ರೋಗಿಗಳಿಗೆ ಯಾವುದೇ ತೊಂದರೆಯನ್ನು ಮಾಡಿದರು, ಶ್ರೀಮತಿ ಲಿಡಾರ್ ಅವರು ಮಾಡಲಿ, ವೈದ್ಯಾಧಿಕಾರಿ ಮಾಡಲಿ, ಅಲ್ಲ ಮಂಗಳೂರಿನ ವೈದ್ಯಾಧಿಕಾರಿ ಮಾಡಲಿ, ಅವರ ಕಂಪನಿಯವರು ಮಾಡಲಿ, ಯಾರು ಮಾಡಿದರೂ ನಾವು ಕಾಂಗ್ರೆಸ್ ಪಕ್ಷದ ಮುಖಾಂತರ ಇದನ್ನು ಹೋರಾಟ ಮಾಡಿ ಸರಿ ಮಾಡ್ತೇವೆ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಏನೆಲ್ಲ ತೊಂದರೆ ಆಗೋದಕ್ಕೆ ನಂಬರ್ 1 ಶ್ರೀಮತಿ ಲಿಡಾರ್ ಅವರು ಕಾರಣ, ನಂಬರ್ 2 ಆ ಕಂಪೆನಿ ಕಾರಣ ಕಲ್ಕತ್ತದ್ದು, ನಂಬರ್ 3 ಸರ್ಕಾರ ಕಾರಣ, ಕರ್ನಾಟಕ ಸರ್ಕಾರ, ಅದೇ ರೀತಿ ಲಿಡಾರ್ ಅವರು, ಆ ಕಂಪೆನಿ, 4ನೇದಾಗಿ ಈ ತಾಲೂಕಿನ MLA ಬೆಳ್ತಂಗಡಿಯನ್ನು ಬೆಳಗಿಸುವಂಥ ಒಬ್ಬ MLA ಇಲ್ಲಿದ್ದಾರೆ. ಅವರು ಬೆಳಗಿಸ್ತಾ ಇದ್ದಾರೆ. ಆ ಲೈಟಿಂಗ್ ಜಿಗಿ 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 ಆಗ್ತಾ ಉಂಟು. ಬೆಳ್ತಂಗಡಿ ಬೆಳಗ್ತಾ ಉಂಟು, ಎಲ್ಲ ಪರ್ಸೆಂಟೇಜ್ನಲ್ಲಿ ಬೆಳಗ್ತಾ ಉಂಟು. ಇಲ್ಲಿ ಏನು ಪರ್ಸೆಂಟೇಜ್ ಅವ್ರಿಗೆ ಉಂಟು ಅಂತ ನನಗೆ ಗೊತ್ತಿಲ್ಲ, ಅದನ್ನು ತನಿಖೆ ಮಾಡಿ. ಪತ್ರಕರ್ತರಲ್ಲಿ ಹೇಳ್ತಾರೆ, ಅವರಿಗೆ ಪರ್ಸೆಂಟೇಜ್ ಇಲ್ಲದ್ದು ಯಾವುದೇ ಇಲಾಖೆ ಇಲ್ಲ, ಎಲ್ಲ ಇಲಾಖೆಯಲ್ಲಿ ಪರ್ಸೆಂಟೇಜ್ ಇದೆ. ಇಲ್ಲಿಂದ ಎಷ್ಟು ಪರ್ಸೆಂಟೇಜ್ ತಗೊಳ್ತಾರೆ ಅಂತ ನನಗೆ ಗೊತ್ತಿಲ್ಲ, ಅದನ್ನು ತನಿಖೆ ಮಾಡಿ ಹಾಕಿ ಅಂತ ನಾನು ಹೇಳುವಂಥದ್ದು. ಬಡ ರೋಗಿಗಳಿಗೆ ಒಳ್ಳೆಯ ಟ್ರೀಟ್ಮೆಂಟ್ ಸಿಗುವಂಥ ಕೆಲಸವನ್ನು ಪತ್ರಿಕೆ ಮುಖಾಂತರ ನೀವು ಮಾಡಬೇಕು ಅಂತ ಹೇಳೋದು ವಿನಂತಿ ಈ ಸಂದರ್ಭದಲ್ಲಿ ಮಾಡ್ತೀನಿ. ನೀವು ಪತ್ರಿಕೆಯಲ್ಲಿ ಬರೆದಾದರೂ ಇನ್ನು ಮುಂದಕ್ಕಾದರೂ ಇಲ್ಲಿ ಒಳ್ಳೆಯ ಟ್ರೀಟ್ಮೆಂಟ್ ಸಿಗಬೇಕು. ಅವರಿಗೆ ಉಚಿತವಾಗಿ ಸರ್ಕಾರದ ಸಿಗುವಂಥ ಎಲ್ಲ ಥರದ ಇಂಜೆಕ್ಷನ್ ಉಚಿತವಾಗಿ ಸಿಗಬೇಕು. ಕ್ಲೀನ್ ಮಾಡುವಂಥದ್ದು ಎಲ್ಲ ಬಕೆಟ್ ಬೇರೆ ಬೇರೆ ಬಕೆಟ್ನಲ್ಲಿ ಹಾಕಿ ಕ್ಲೀನ್ ಮಾಡುವಂಥದ್ದು ಮಾಡಬೇಕು. ಯಾವುದನ್ನು ಯೂಸ್ ಆ್ಯಂಡ್ ಥ್ರೋ ಮಾಡಬೇಕು ಅದೆಲ್ಲವನ್ನು ಯೂಸ್ ಆ್ಯಂಡ್ ಥ್ರೋ ಮಾಡಬೇಕು. ಹೊಸತನ್ನು ಯಾವುದನ್ನು ಉಪಯೋಗ ಮಾಡಬೇಕು ಅದನ್ನು ಹೊಸತನ್ನು ಉಪಯೋಗ ಮಾಡಬೇಕು. ತಕ್ಷಣ ಫ್ರಿಡ್ಜ್ ತರಿಸುವಂಥ ಕೆಲಸವನ್ನು ಮಾಡಬೇಕು. ತಕ್ಷಣ ವಿದಿನ್ 2 ಜನರಿಗೆ ಟ್ರೀಟ್ಮೆಂಟ್ ಕೊಡಬೇಕು.
ಜನರಿಗೆ ಅಲ್ಲಿ ಬರುವಂಥ ಯಾರೇ ಟ್ರೀಟ್ಮೆಂಟಿಗೆ ಬರ್ತಾರೆ ಅವ್ರಿಗೆ ಯಾರಿಗೂ ತೊಂದರೆ ಆಗಬಾರ್ದು, ನಮ್ಮ ಪ್ರಾಣ ಉಳಿಲಿಕ್ಕಿಲ್ಲ ಅಂತ ಹೇಳುವಂಥ ಪ್ರತಿಭಟನೆಗೂ ನಾನು ಬಂದದ್ದು ಯಾವುದೇ ಸಂಬಂಧ ಇಲ್ಲ ಅಂತ ಕುಂಜಾಲಕಟ್ಟೆ, ಉಜಿರೆ, ಕೊಕ್ಕಡ, ಅಲ್ಲ PSY. ಈಗ ಮಂಜೂರಾಗಿಲ್ಲ. ನಮ್ಮಲ್ಲಿ ಹೇಳಿ ಸರ್, ನಗು ಮತ್ತೆ ಬೇರೆ ಉಂಟು, ಬೇರೆ ಇದೆ ಸರ್, ಬೇರೆ ಇದೆ. ನಗು ಗೌರ್ಮೆಂಟ್ ಇಂದ ನಗು 108 ಸರ್. ಉಜಿರೆ ಮತ್ತೆ ನಾರವಿ, ಕೊಕ್ಕಡ ಮತ್ತೆ ಬೇಲೂರು 4 ಈಗ ಇಲ್ಲಿ ಅದರಲ್ಲಿ ಪೇಮೆಂಟ್ ಮಾಡುವಂಥದ್ದು ನಗು ಮಗು ಹೇಳುವುದು ಗರ್ಭಿಣಿ ಸ್ತ್ರೀಯರಿಗೆ ಮತ್ತು ಮಕ್ಕಳಿಗೆ. JSY ಅತಿ ಅಗತ್ಯದಲ್ಲಿ ಶಿಫ್ಟ್ ಮಾಡಲಿಕ್ಕೆ ಹೌದು, ಅದಕ್ಕೆ ಪೇಮೆಂಟ್ ಮಾಡಬೇಕಾ? BPL ಕಾರ್ಡಿಗೆ BPL ಉಳಿದವರಿಗೆ ಮಿನಿಮಮ್ ಪೇಮೆಂಟ್. ಮೊನ್ನೆ ಬಾಂಜರ್ನವರು ಒಂದು ಪೇಷಂಟ್ ಅನ್ನು ಮಂಗಳೂರಿಗೆ ಕಳಿಸಿದೆ, 500 ರೂಪಾಯಿ ತಗೊಂಡಿದ್ದಾರೆ. 480 ರೂಪಾಯಿ. ಹೌದು, BPL ಕಾರ್ಡ್ BPL ನಾನೇ ಕಳಿಸಿದ್ದು. BPL ಕರೆಕ್ಟ್, BPL ನಾನೇ ಕಳಿಸಿದ್ದು. ಹಾ, ರಾತ್ರಿ BPL ನಾನೇ ಕಳಿಸಿದ್ದು. ಅಲ್ಲ, ಅದನ್ನು ತನಿಖೆ ಮಾಡಿ ನೀವು ನೋಡಿ. ಹೀಗಾದ್ರೆ ಏನು BPL ಕಾರ್ಡ್ನವ್ರಿಗೆ ಅಂತ ಹೇಳಿದ್ರೆ BPL ಕಾರ್ಡ್ನವ್ರ ದುಡ್ಡು ತಗೊಳ್ತಾರೆ, ಏನು ಅರ್ಥ ಇದಕ್ಕೆ? ಅಲ್ಲ, ಅದು ಅಟೆಂಪ್ಟ್ ಟು ಸುಸೈಡ್ ಕೇಸ್. ಇಲ್ಲಿಂದ ಬೇರಲ್ಕಟ್ಟೆ ಕಳಿಸಿದ್ದು. ಅಲ್ಲ, ನಿಮಗೆ 108 ಇಲ್ಲಿ ಕೊಡ್ಲಿಕ್ಕೆ ಬರೋದಿಲ್ವಾ? ಅದು ಗವರ್ಮೆಂಟ್ ಅಲ್ಲಿ ಬರೀ ಪೆರಿಫರಿಗೆ ಮಾಡುವಂಥದ್ದು, ಪೆರಿಫರಿಂದ ಇಲ್ಲಿಗೆ ಬರಲಿಕ್ಕೆ, ಇಲ್ಲಿಂದ ಕಳಿಸ್ಲಿಕ್ಕಿಲ್ಲ ಅಂತ ಈಗ ಹೇಳಿದ್ರೆ ಯಾವುದನ್ನು ಮಾತಾಡೋದಿಲ್ಲ ಅವಳು, ಅವಳು ಯಾವ ತಪ್ಪೇ ಮಾಡಲಿಲ್ಲ. ಅರ್ಥ ಆಯ್ತಾ? ಇಲ್ಲಿ ಸುಮಾರು ಲೀಡರ್ ಮೇಲೆ ಕಂಪ್ಲೇಂಟ್ ಬಂತು, ಅದನ್ನೆಲ್ಲ ಪತ್ರಿಕೆ ಹೇಳಿದ್ದೇನೆ. ದಯವಿಟ್ಟು ಬಂದು ನೀವು ಆಗಾಗ ಇಲ್ಲಿ ಚೆಕ್ ಮಾಡಿ. ನೀವು ಬಂದಾಗ ನನ್ನನ್ನು ಬೇಕಾದ್ರೆ ಕರೀರಿ, ನಾನು ಬರ್ತೇನೆ. ಇಲ್ಲದಿದ್ರೆ ನಾನು ಇಲ್ಲಿ ತಾಲೂಕು ಹೆಡ್ ಕ್ವಾರ್ಟರ್ಸ್ಗೆ 108 ಇಲ್ಲ ಅಂತ ಹೇಳಿದ್ರೆ ಭಾರಿ ಬೇಜಾರು. ಈಗ ನಾಳೆಯಿಂದಲೇ ನೀವು ತಾಲೂಕು ಹಾಸ್ಪಿಟಲ್ಗೆ 108 ಅನ್ನು ಮಂಜೂರು ಮಾಡಿಸ್ಕೊಟ್ಟು. ಇಲ್ಲಿ ಯಾರು ಹುಟ್ಟಬಾರ್ದು, ಅದಕ್ಕೆ ದುಡ್ಡು ಕೊಡ್ಬೇಕಾದ್ರೆ ಡಿಸಿಲ್ ಹಾಕ್ಬೇಕಂತ ಯಾರ ಹತ್ರ ಹೇಳಬಾರ್ದು. ಯಾರು ಹೇಳಿದ್ರು ಅದು ಯಾರು ವೈದ್ಯರು ಇರಲಿ ಸಸ್ಪೆಂಡ್ ಮಾಡಿ ಅವರನ್ನು ಬರೀ ರೆಕಮೆಂಡ್ ಮಾಡಿ. ಗೊತ್ತಾಯ್ತಾ? ಇಲ್ಲಿ ಫ್ರಿಡ್ಜ್ ಇಲ್ಲ, ಇಲ್ಲಿ ಇಂಜೆಕ್ಷನ್ ಹೇಗಿಡ್ತಾರೆ, ಮೆಡಿಸಿನ್ ಹೇಗಿಡ್ತಾರೆ, ಇಲ್ಲಿ ಫ್ರಿಡ್ಜ್ ತಗೊಳ್ಳೇ ಇಲ್ಲ ಅಂತ. ನಾಳೆಯಿಂದಲೇ ನೀವು ಒಂದು ಫ್ರಿಡ್ಜ್ ತರಿಸಿಕೊಡುವಂತ ಕೆಲಸವನ್ನು ಮಾಡಿ. ನೋಡಿ, ನೀವು ಎಲ್ಲಿದ್ದಾರೆ ಡಾಕ್ಟರ್, ನೀವು ಪರ್ಚೇಸ್ ಮಾಡ್ಬೇಕಂತ ಅದ್ರ ನಿಮ್ಮ ಹತ್ರ ದುಡ್ಡಿದೆ ಅಂತೆ, ಯಾಕೆ ಪರ್ಚೇಸ್ ಮಾಡಿಲ್ಲ? ನೀವು ಯಾಕೆ ಮಾಡಿಲ್ಲ? ಅದಕ್ಕೆ ಮೇಲೆ ಹೇಳ್ಬೇಕು ನಿಮಗೆ. ಮತ್ತೆ ಯಾಕೆ ಪರ್ಚೇಸ್ ಮಾಡಲಿಲ್ಲ? ಇವತ್ತೇ ಪರ್ಚೇಸ್ ಮಾಡಿ ಬದಲಿಗೆ ಹೇಳಿ ಅವರಿಗೆ. ಹೇಳ್ತಾನೆ, ದೂರು ಕೊಟ್ಟು ಯಾರು ಇಲ್ಲಿ ಬರ್ಲಿಕ್ಕೆ ಹೇಳಿಲ್ಲ, ಒಬ್ರು ಮಾತ್ರ ಬಂದಿದ್ದಾರೆ. ಅರ್ಥ ಮಾಡಿ, ಅಂದ್ರೆ ಆ ರೀತಿಯಲ್ಲಿ ಥ್ರೆಟ್ ಕೊಡ್ತಾರೆ. ಒಂದು ತಾಲೂಕು ಕೇಂದ್ರದಲ್ಲಿ ಒಬ್ಬ MLA ಈ ರೀತಿ ವರ್ತನೆ ಮಾಡ್ತಾರೆ ಅಂತ ಹೇಳಿದ್ರೆ ಏನಾಗ್ತದೆ? ಬಡವರು ಈ ತಾಲೂಕಿನ ಬದುಕೋದೇ. ಮೊಟ್ಟೆಯಲ್ಲೇ ಖೋ ಖೋ ಅಂತ ಮಾಡ್ತಾರೆ. ಮೊಟ್ಟೆಯಿಂದ ಹೊರಗೆ ಹೊರಬರಬೇಡ, ಮೊಟ್ಟೆಯಿಂದ ಹೊರಗೆ ಬರಬೇಕು. ಒಂದು 6 ತಿಂಗಳಾದ್ರೆ ಆಗಬೇಕು ಖೋ 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 ಅಂತ ಹೇಳಲಿಕ್ಕೆ. ಇದು ಮೊಟ್ಟೆ ಒಳಗೆ ಅಂತ ಹೇಳಿ ಏನು ಅರ್ಥ ಉಂಟಕ್ಕೆ? ಇದೆಲ್ಲ ಆಗಬಾರ್ದು, ವಿಪರ್ಯಾಸ ಅಂತ ಹೇಳ್ತೇನೆ. ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ನಮ್ಮ ಬೆಳ್ತಂಗಡಿ ತಾಲೂಕಿನ ಬಡ ಬಾಂಧವರು ಮತ್ತು ರೋಗಿಗಳಿಗೆ ಆಗುತ್ತಿರುವ ಅನ್ಯಾಯಗಳ ಬಗ್ಗೆ ಅವರಿಗೆ ಸ್ಪಂದನೆ ನೀಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಳ್ಳೆ ರೀತಿಯ ಚಿಕಿತ್ಸೆ ನೀಡುವಲ್ಲಿ ವೈದ್ಯಾಧಿಕಾರಿಗಳಿಗೆ ಸಲಹೆ ಸೂಚನೆಗಳನ್ನು ಮೇಲೆ ಡಯಾಲಿಸಿಸ್ ಸೆಂಟರ್ ಅಲ್ಲಿ ಕಿಡ್ನಿ ವೈಫಲ್ಯದಿಂದ ಡಯಾಲಿಸಿಸ್ ಆದವರಿಗೆ ತೊಂದರೆಗಳಾಗುತ್ತಿತ್ತು ಮತ್ತು ಮೊನ್ನೆ ಒಂದು 4 ದಿನ ಆಯ್ತು. ಮೊನ್ನೆ ಹೌದು, ನಾನು ಪರ್ಮಿಷನ್ ತಗೊಂಡು ಹೋಗಿದ್ದೆ.